विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिकथामृतसार गुरुಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತ ನಿಧನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವೈವಸ್ವತ ಮನುವಿಗೆ ಸುದ್ಯುಮ್ನ ಆದ ಮೇಲೆ ಪುನಃ ಇಕ್ಷ್ವಾಕು ಮೊದಲಾದಂತಹ 10 ಜನ ಮಕ್ಕಳು ಹುಟ್ಟಿದರು. ಆ 10 ಜನರಲ್ಲಿ ಆ ಮನುವಿನ 6ನೇ ಮಗ ಅವನ ಹೆಸರು ವೃಷಧ್ರ ಅಂತ ಹೆಸರು ಅವನದ್ದು. ಏವಂ ಗತೇತ ಸುದ್ಯುಮ್ನೆ ಮನುರ್ವೈವಸ್ವತಸ್ಸುತೆ ಪುತ್ರಕಾಮಸ್ತಪಸ್ತೇಪೆ ಯಮುನಾಯಾಂ ಶತಂ ಸಮಾಹ ಅಂತ. 100 ವರ್ಷ ಸುದ್ಯುಮ್ನ ಹೋದ ಮೇಲೆ 100 ವರ್ಷ ತಪಸ್ಸನ್ನು ಮಾಡಿದ್ನಂತೆ ಯಮುನಾ ತೀರದಲ್ಲಿ, ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತ. ಆಗ ಹುಟ್ಟಿದಂಥವರು ಇಕ್ಷ್ವಾಕು ಪೂರ್ವಜಾನ್ ಪುತ್ರಾನ್ ಲೇಭೆ ಸ್ವಸದೃಶಾನ್ 10 ಜನ ಮಕ್ಕಳು. ಅದರಲ್ಲಿ 6ನೇಯವನು ವೃಷಧ್ರ. ಆ 6ನೇ ವೃಷಧ್ರ ಏನಿದ್ದಾನೆ, ವೃಷಧ್ರಸ್ತು ಮನೋಪುತ್ರ, ಅವನನ್ನು ಅವರ ಕುಲಪುರೋಹಿತರು ವಸಿಷ್ಠರೇನಿದ್ದಾರೆ ಅವರ ಬಳಿಯಲ್ಲಿ ಅಧ್ಯಯನ ಮಾಡೋಗು ಅಂತ ಕಳಿಸಿದ್ರಂತೆ. ಅವರಲ್ಲೇ ಇರುವಂಥ ಗುರು ವಸಿಷ್ಠರ ಹತ್ರ ಕಳಿಸಿದರೆ ವಸಿಷ್ಠರೇನು ಮಾಡಿದ್ರಂತೆ, ಅವನನ್ನು ದನಕಾಯಿ ಅಂತ, ಗೋಪಾಲೋ ಗುರುಣಾಕೃತಃ, ಗೋಪಾಲ ಆಗ ನೀನು ದನಕಾಯಿ ಅಂತ ಹೇಳಿದ್ರಂತೆ. ಅವರ ಆಶ್ರಮದಲ್ಲೇನೆ ಒಂದು ಹಸುವಿನ ಕೊಟ್ಟಿಗೆ ಇತ್ತು, ಗೋಶಾಲೆ ಇತ್ತು. ಆ ಗೋವುಗಳನ್ನೆಲ್ಲ ನೋಡಿಕೊಳ್ಳೋದು, ಅದರ ಸಗಣಿ ಎತ್ತೋದು, ಎಲ್ಲ ಶುದ್ಧ ಮಾಡೋದು, ಹುಲ್ಲು ಕೊಡೋದು ಈ ಕೆಲಸ ಮಾಡಲಿಕ್ಕೆ ಅಂತ ಇಟ್ಟಿದ್ರಂತೆ. ಕೆಲವೆಲ್ಲ ಏನು ಅಂದರೆ ಅವೆಲ್ಲ ಮನೆಯಲ್ಲಿ ಇರಬೇಕು. ಗೋ ಅನ್ನುವಂಥದ್ದು ಹಿಂದಿನ ಕಾಲದಲ್ಲೆಲ್ಲ ಮನೆಗಳಲ್ಲೇ ಸಾಕ್ತಿದ್ರು, ಮನೆಗಳಲ್ಲೇ ಇರ್ತಿದ್ರು. ಆ ಗೋವು ಯಾಕೆ ಅಂದರೆ ಬೆಳಗಾತ ಎದ್ದು ಕೂಡಲೇ ಕೆಲವೆಲ್ಲ ದರ್ಶನ ಮಾಡಬೇಕಂತೆ. ಕೆಲವು ದರ್ಶನ ಮಾಡಿದರೆ ಮಹಾಪುಣ್ಯ. ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಮನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಹೀಗೆ ಇವ್ರನ್ನೆಲ್ಲ ದರ್ಶನ ಮಾಡಿರಿ ಅಂತಾರೆ. ಕಪಿಲಾಂ, ಕಪಿಲ ಗೋವನ್ನು ದರ್ಶನ ಮಾಡಬೇಕಂತೆ ಬೆಳಿಗ್ಗೆ. ದರ್ಪಣಂ, ಕನ್ನಡಿ ನೋಡಬೇಕಂತೆ, ಬೆಳಿಗ್ಗೆ ಎದ್ದು ಕೂಡಲೇ ಕನ್ನಡಿ ನೋಡಬೇಕು. ಭಾನು, ಸೂರ್ಯನನ್ನು ನೋಡಬೇಕು. ಭಾಗ್ಯವಂತಂಚ ಭೂಪತಿಂ, ಒಳ್ಳೆ ಭಾಗ್ಯವಂತನಾದಂಥ ರಾಜನನ್ನು ನೋಡಬೇಕಂತೆ. ಅಷ್ಟೇ ಅಲ್ಲ, ಆಚಾರ್ಯಂ, ಒಳ್ಳೆ ಆಚಾರ್ಯರಿದ್ದರೆ, ಆಚಾರವಂತರು ಅನುಷ್ಠಾನವಂತರು ಇದ್ದರೆ ಅವರನ್ನು ದರ್ಶನ ಮಾಡಬೇಕು. ಅನ್ನದಾತಾರಂ, ನಿತ್ಯ ಅನ್ನದಾನ ಮಾಡುವವರು ಇರ್ತಾರಲ್ಲ ಅಂಥವ್ರನ್ನ ದರ್ಶನ ಮಾಡಬೇಕು. ಅಷ್ಟೇ ಅಲ್ಲ, ಪ್ರಾತಃ ಪಶ್ಯೇತ್ ಪತಿವ್ರತಾಂ, ಒಳ್ಳೆ ಪಾತಿವ್ರತ್ಯ ಧರ್ಮವನ್ನು ಪಾಲನೆ ಮಾಡುವಂಥ ಹೆಣ್ಣು ಮಕ್ಕಳಿದ್ದರೆ ಅವರು ದರ್ಶನ ಮಾಡಬೇಕು. ಇದೆಲ್ಲ ಪ್ರಾತಃ ಕಾಲದಲ್ಲಿ ಮಾಡಬೇಕಾದದ್ದು. ಅದಕ್ಕೆ ಮನೆಗಳಲ್ಲೇ ಗೋಶಾಲೆ ಇಟ್ಕೊಂಡ್ಬಿಡ್ತಿದ್ರು. ಹಾಗೆಲ್ಲ ಗೋವನ್ನು ಬೆಳಿಗ್ಗೆ ಎದ್ದು ಕೂಡಲೇ ನೋಡಬೇಕು ಅಂತ ಅದನ್ನೆಲ್ಲ ಇಟ್ಟುಕೊಳ್ತಿದ್ರು. ಹಾಗೆ ಆ ಗೋಶಾಲೆಯನ್ನೆಲ್ಲ ನೋಡ್ಕೊಳ್ಳಿಕ್ಕೆ ವೃಷಧ್ರನ ವ್ಯವಸ್ಥೆ ಮಾಡಿದ್ರು. ಆ ವೃಷಧ್ರ ನೋಡ್ಕೊಳ್ತಿದ್ದ. ಏಕಾಂ ಜಗ್ರಾಹ ಬಲವಾನ್ ಸಾಚುಕ್ರೋಶ ಭಯಾತುರ. ಒಮ್ಮೆ ಏನಾಯಿತಂತೆ, ಅವನಿರುವಾಗಲೇ ರಾತ್ರಿ ಮಲಗಿದ್ದಾನೆ, ಗೋಶಾಲೆಯಲ್ಲೇ ಮಲಗ್ತಿದ್ದ. ಅಲ್ಲೇ ಮಲಗಬೇಕಾದ್ರೆ ಒಮ್ಮೆ ಏನಾಯಿತು, ಇದ್ದಕ್ಕಿದ್ದಾಗೆ ಹಸುಗಳೆಲ್ಲವೂ ಕೂಡ ಹೆದರಿಕೆಯಿಂದ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ ಶುರು ಮಾಡಿದ್ವಂತೆ. ಏನು ಅಂತ ನೋಡಿದರೆ ಅಲ್ಲಿ ಇದ್ದಕ್ಕಿದ್ದಾಗೆ ಶಾರ್ದೂಲೋ ನಿಶಿವರ್ಷತಿ ಅಂತ ಒಂದು ಹುಲಿ ಬಂದು ಹೋಗಿತ್ತು. ಹುಲಿ ಗೋಶಾಲೆ ಒಳಗೆ ಪ್ರವೇಶ ಮಾಡಿಬಿಟ್ಟಿತ್ತು. ಅದು ಇನ್ನೇನು ಏಕಾಂ ಜಗ್ರಾಹ ಬಲವಾನ್, ಒಂದು ಹಸುವನ್ನು ಹಿಡಿದು ಎಳ್ಕೊಂಡು ಹೋಗ್ತಾ ಇತ್ತಂತೆ. ಎಲ್ಲಿ ಹುಲಿ ಹಸುವನ್ನು ತಿಂದು ಬಿಡುತ್ತದೋ ಅಂತ
ಒಂದು ಸರ್ತಿ ಕೈಯಲ್ಲಿ ಆಯುಧವನ್ನು ಹಿಡ್ಕೊಂಡು ಏನು ಮಾಡಿದ್ದಂತೆ, ಭಯದಿಂದ ಹಾರಿ ಹೊಡೆದಂತೆ ಹುಲಿ. ಹಾರಿ ಹೊಡೆದ, ಖಡ್ಗಮಾದಾಯ ತರಸ ಪ್ರಲೀನೋಡುಗಣೇನಿಸಿ, ಕತ್ತಲ್ಲಿ ಬೇರೆ ಹೊಡೆದಿದ್ದಾನೆ. ಹೊಡೆದ್ರೆ ಏನಾಯ್ತಂತೆ, ಅದು ಹೋಗಿ ಹುಲಿ ಇತ್ತಲ್ಲ, ಹುಲಿ ತಪ್ಪಿಸ್ಕೊಂಡು ಹೋಯ್ತು. ಆದರೆ ಅದಕ್ಕೆ ಕಿವಿ ಮಾತ್ರ ಕತ್ತರಿಸ್ಕೊಂಡು ಹೋಯ್ತಂತೆ. ಹುಲಿ ಕಿವಿ ಕತ್ತರಿಸ್ಕೊಂಡು ಹೋಯ್ತು. ಆಮೇಲೆ ಅಂದ್ಕೊಂಡ, ರಾತ್ರಿ ಕಾಲ ಗೊತ್ತಾಗಿಲ್ಲ ಅವನಿಗೆ, ಹೊಡೆದ್ಬಿಟ್ಟೆ ಹುಲಿ ಸತ್ತೋಯ್ತು ಅಂತಲೇ ತಿಳ್ಕೊಂಡ. ಬೆಳಿಗ್ಗೆದ್ದು ನೋಡ್ತಾನೆ, ಅವನು ಕೊಂದದ್ದು ಹುಲಿಯನ್ನೆಲ್ಲ, ಹಸುವನ್ನೇ ಕೊಂದುಬಿಟ್ಟಿದ್ದಂತೆ. ಒಂದು ಗೋಹತ್ಯೆಯನ್ನೇ ಮಾಡಿಬಿಟ್ಟಿತ್ತು. ಆ ಗೋಹತ್ಯೆಯನ್ನು ಮಾಡಿದ್ನಲ್ಲ, ಬೆಳಗಾತ ಗೊತ್ತಾಯಿತು ಆ ಋಷಿಗಳಿಗೆ, ವಸಿಷ್ಠರಿಗೆ. ಅವರು ಹೇಳಿದ್ರಂತೆ ಋಷಿಗಳು, ನೀನು ಗೋಹತ್ಯೆ ಮಾಡಿದ್ದಿ. ತಂ ಶಶಾಪಕುಲಾಚಾರ್ಯ ಕೃತಾಗ ಸಮಕಾಮತಃ ನಕ್ಷತ್ರಬಂಧು ಶೂದ್ರಸ್ತ್ವಂ ಕರ್ಮಣ ಭವಿತಾ ಮುನಾ. ಅವನಿಗೆ ಹೇಳಿದರು, ಶಾಪವನ್ನು ಕೊಟ್ಟರಂತೆ. ಒಂದು ಗೋಹತ್ಯೆಯನ್ನು ಮಾಡುವುದು ಮಹಾಪಾಪ ಒಂದು. ಅಲ್ಲ, ಗೊತ್ತಿಲ್ಲದೆ ಏನೋ ಆಗಿಬಿಡ್ತು ಅಂದರೆ ಏನು ಗೊತ್ತಿದ್ದಾಯಿತು ಅಂದರು, ಗೊತ್ತಿಲ್ಲದೆ ಆಯಿತು ಅಂದರು ಕೂಡ ಗೋಹತ್ಯೆ ಮಾಡಿದರೆ ಮಾತ್ರ ಅವನು ಶೂದ್ರನಂತೆ. ವೇದಾಧಿಕಾರ ಇರೋದಿಲ್ಲಂತ ಅವನಿಗೆ. ವೇದೋಕ್ತವಾದಂಥ ಕರ್ಮಗಳನ್ನು ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ. ಆದ್ದರಿಂದ ಅವನಿಗೆ ನಕ್ಷತ್ರ ಬಂಧು ಶೂದ್ರಸ್ತ್ವಂ, ನೀನಿನ ಮೇಲೆ ಕ್ಷತ್ರಿಯ ಅಲ್ಲ, ನೀನು ಶೂದ್ರ, ಹೋಗು, ನೀನು ಇಲ್ಲಿ ಇರಬೇಡ, ಕಾಡಿಗೆ ಹೋಗಿ ಬದುಕು ಅಂತ ಶಾಪ ಹಾಕಿ ಕಳಿಸಿಬಿಟ್ರಂತೆ ವೃಷಧ್ರನನ್ನು. ಆ ವೃಷಧ್ರ ಇದಾದ ಕೂಡಲೇ ವಿಮುಕ್ತ ಸಂಘ ಶಾಂತಾತ್ಮ ಸಂಯತಾಕ್ಷೋ ಪರಿಗ್ರಹ ಯದೃಚ್ಛಯೋಪಪನ್ನೇನ ಕಲ್ಪಯನ್ ವೃತ್ತಿಮಾತ್ಮನಃ. ಆಯಿತು ಅಂತ ಲೌಕಿಕ ಸಂಘವನ್ನೆಲ್ಲ ತೊರೆದು ಪರಮಾತ್ಮನಲ್ಲೇನೆ ಮನಸ್ಸನ್ನಿಟ್ಟುಕೊಂಡು ಕಾಡಿಗೆ ಹೋಗಬೇಕು ಅಂತ ಗುರುಗಳು ಹೇಳಿದ್ದಾರೆ. ಅವರ ಮಾತನ್ನು ಪಾಲನೆ ಮಾಡಬೇಕು ಅಂತ ಕಾಡಿಗೆ ಹೊರಟೋದ. ಕಾಡಿಗೆ ಹೊರಟೋದ್ರೆ ಹೋದ್ನಲ್ಲ, ಆತ್ಮನ್ಯಾತ್ಮಾನಮಾದಾಯ ಜ್ಞಾನತೃಪ್ತ ಸಮಾಹಿತ ಅಂತ ಪರಮಾತ್ಮನಲ್ಲೇ ಮನಸ್ಸಿಟ್ಟನಂತೆ. ಕಾಡಿಗೆ ಹೋದರೂ ಕೂಡ ಆ ಪರಮಾತ್ಮನಲ್ಲಿ ಅವನಿಗೊಂದು ರೀತಿ ಶಾಪ ಎನ್ನುವುದು ವರ ಆಗೋಗಿತ್ತು ಅವನಿಗೆ. ಯಾಕೆ? ವೈರಾಗ್ಯ ಬಂತು ಅವನಿಗೆ. ವೈರಾಗ್ಯದಿಂದ ದೇವರಲ್ಲಿ ಮನಸ್ಸು ಬಂತು. ದೇವರಲ್ಲಿ ಮನಸ್ಸು ಬಂದು ಕಡೆಗೇನಾದಂತೆ ಅವನು ವಿಶೇಷವಾಗಿ ಭಗವಂತನ ಧ್ಯಾನ ಮಾಡಿದ. ಮಾಡುವಾಗ ಅವನು ಕಾಡಲ್ಲಿರುವಾಗ ಏವಂ ವ್ರತೋ ವನಂ ಗತ್ವ ದೃಷ್ಟ ದಾವಾಗ್ನಿ ಮುತ್ತಿತಂ ಅಂತ, ಅಲ್ಲಿ ಏನಾಯಿತಂತೆ, ಕಾಡಲ್ಲಿ ಇದ್ದಕ್ಕಿದ್ದಾಗಿ ಕಾಡ್ಗಿಚ್ಚು ಹತ್ತುಕೊಳ್ತು. ಆ ಕಾಡ್ಗಿಚ್ಚು ಹತ್ತುಕೊಂಡಾಗ ಆ ಕಾಡ್ಗಿಚ್ಚಿನಲ್ಲಿ ಏನು ಮಾಡಿದ್ನಂತೆ, ಅಲ್ಲೂ ಕೂಡ ಓಡಾಡಿದ. ಕೆಲವೆಲ್ಲ ಹಸುಗಳು ಅವು ಇವು ಇದ್ವು, ಅವುಗಳನ್ನು ರಕ್ಷಣೆ ಮಾಡಿದ್ನಂತ. ರಕ್ಷಣೆ ಮಾಡಿದ. ಆದರೆ ಅವನು ಮಾತ್ರ ಏನಾದ ಅಂದರೆ ಆ ಕಾಡಿಗಿಚ್ಚಿನಲ್ಲಿ ಹೊರಟೋದ್ನಂತ. ಕಾಡಿಗಿಚ್ಚಿನಲ್ಲಿ. ಆದರೆ ಕಾಡಿಗಿಚ್ಚಿನಲ್ಲಿ ಹೋದ್ನಲ್ಲ, ಮೋಕ್ಷವೇ ಸಿಕ್ತಂತ ಅವನಿಗೆ. ಮೋಕ್ಷವೇ ಸಿಕ್ತು. ಭಗವಂತನ ಅನುಗ್ರಹದಿಂದಾಗಿ ಮೋಕ್ಷ ಎನ್ನುವಂಥದ್ದನ್ನು ಪಡೆದ ಅವನು ಅಂತ ಹೇಳ್ತಾನೆ. ಹಾಗೆ ಇವನ ಕಥೆ ಇದೆಲ್ಲವೂ ಕೂಡ ಏನು ಅಂತಂದರೆ ವೃಷಧ್ರನ ಕಥೆ ಎನ್ನುವಂಥದ್ದು ಇದೆಯಲ್ವಾ. ಈ ವೃಷಧ್ರನ ಕಥೆಯನ್ನು ನಾವು ಹ್ಯಾಕೆ ತಿಳ್ಕೊಳ್ಬೇಕು ಅಂತಂದರೆ, ವೃಷಧ್ರ ರಾಜ. ನಾವು ನಮ್ಮ ಜೀವನದಲ್ಲಿ ಏನು ಮಾಡಿರ್ತೇವೆ ಅಂತಂದರೆ, ಇವತ್ತು ನಮ್ಮ ಮನೆಗಳಲ್ಲಿ ಗೋಶಾಲೆ ಅಂತ ಹೇಳಿದರೆ ನಮ್ಮ ಹಿಂದೂ ಧರ್ಮ ಅಂತ ಅರ್ಥ. ಭಾರತೀಯ ಸಂಪ್ರದಾಯಗಳು ನಮ್ಮ ಹಿಂದೂ ಧರ್ಮ, ನಮ್ಮ ಧರ್ಮ ಅಂತ ಅರ್ಥ. ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಧರ್ಮದ ಮೇಲೆ ಬೇರೆಯವರೆಲ್ಲರೂ ಕೂಡ, ಬೇರೆ ಮತದವರೆಲ್ಲರೂ ಕೂಡ ಹುಲಿಯಂತೆ ಹಾರಿ ಬರ್ತಾ ಇದ್ದಾರೆ. ಹುಲಿಯಂತೆ ಹಾರಿ ಬಂದರೆ ನಾವೇನು ಮಾಡ್ಬೇಕು ಹೇಳ್ರಿ? ನಾವು ಹುಲಿನ ಹೊಡಿಬೇಕು, ಹಸುನ ಹೊಡಿಬೇಕು? ಯಾವುದನ್ನು ಹೊಡಿಬೇಕು? ನಮ್ಮ ಧರ್ಮವನ್ನು ಇನ್ನೊಬ್ಬರು ಬಂದು ಅದರ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದರೆ ಆ ಧರ್ಮವನ್ನು ಹೊಡಿಬೇಕೇ ಹೊರತು ನಮ್ಮ ಧರ್ಮ ಹೊಡಿಬಾರ್ದು. ಆದರೆ ನಾವೇನು ಮಾಡ್ತಿದ್ದೀವಿ ಗೊತ್ತಿಲ್ಲ ನಮಗೆ, ನಮ್ಮ ಧರ್ಮದ ತಿಳುವಳಿಕೆ ಇಲ್ಲ ನಮಗೆ. ನಾವೇನು ತಿಳ್ಕೊಂಬಿಟ್ಟಿದ್ದೀವಿ, ನಮ್ಮ ಧರ್ಮ ಸರಿ ಇಲ್ಲ ಅಂತಲೇ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಅದನ್ನು ತಿಳ್ಕೊಂಬಿಟ್ಟಿದ್ದೀವಿ. ನಮ್ಮ ಧರ್ಮ ಸರಿ ಇಲ್ಲ ಅಂತ ಅವನೇನು ಮಾಡಿದ, ಆ ಹುಲಿನ ಹೊಡಿಲಿಕ್ಕೆ ಅಂತ ಹೋಗಿ ಕಡೆ ಹೊಡೆದದ್ದು ಹಸುವನ್ನೇ, ನಮ್ಮ ಧರ್ಮವನ್ನೇ ಹೊಡೆದ, ನಮ್ಮ ಧರ್ಮವನ್ನು. ಹೀಗೆ ಮಾಡಿದಾಗ ಅದರಿಂದ ಏನಾಯಿತು, ಅವನಿಗೆ ಶಾಪ ಬಂತು. ಶಾಪ ಬಂದು ಕಾಡಿಗೆ ಹೋದ ಅವನು ಅಂತ. ಕಾಡಿಗೆ ಹೋದ. ಆ ಕಾಡಿಗೆ ಹೋದಾಗ ಅಲ್ಲಾದರೂ ಏನು ಮಾಡಿದ ಅವನು ಅಂತ ಹೇಳಿದರೆ, ವಿಶೇಷವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನಿಟ್ಟ. ಅವನನ್ನು ಅವಾಗ ಅವನಿಗೊಂದು ವೈರಾಗ್ಯ ಬಂತು. ನಿಜವಾಗಲೂ ನನ್ನ ಧರ್ಮ ಶ್ರೇಷ್ಠ ಅನ್ನುವಂಥ ಭಾವ ಹುಟ್ಟಿತು. ಆ ಭಾವ ಹುಟ್ಟಿದಾಗ ಆಗ ಏನು ಮಾಡಿದ ಅಂತಂದರೆ, ಆ ಕಾಡ್ಗಿಚ್ಚಿತ್ತಲ್ಲ, ಕಾಡ್ಗಿಚ್ಚು, ಆ ಕಾಡ್ಗಿಚ್ಚು ಅಂತ ಹೇಳಿದರೆ ಬೆಂಕಿಯಲ್ಲಿ ಹೋಮವನ್ನು ಮಾಡಿದ. ಹೋಮವನ್ನು ಮಾಡಿ ಕೊನೆಯಲ್ಲಿ ಏನು ಮಾಡಿದ, ಭಗವಂತನ ಪಾದ ಸೇರಿದ. ಹಾಗೆ ನಾವು ಕೂಡ ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಕೊನೆ ಕಾಲದಲ್ಲಾಗಬೇಕಾದ್ರೆ ಎಲ್ಲವನ್ನೂ ಕೂಡ ಭಗವಂತ ಅನ್ನುವಂಥ ಬೆಂಕಿಯಲ್ಲಿ ನಮ್ಮ ಪಾಪಗಳನ್ನೆಲ್ಲ ಸುಡಬೇಕು.
ಸುಟ್ಟು ಕೊನೆಗೇನಾಗಬೇಕು, ಶುದ್ಧರಾಗಿ ಮೋಕ್ಷಕ್ಕೆ ಹೋಗಬೇಕು ಅನ್ನೋದನ್ನು ಅವನ ಕಥೆಯಿಂದ ತಿಳಿಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಅವನ ಕಥೆ ಇದು. ಇನ್ನು ಇದಲ್ಲದೇನೆ ಮತ್ತೊಬ್ಬ ಮಗ ಇದ್ದಂತೆ, ಮತ್ತೊಬ್ಬ ಮಗ. ಅವನು ಕರುಷಾನ್ ಮಾನವಾದಾಸನ್ ಕಾರುಷ ಕ್ಷತ್ರ ಜಾತಯ. ಮನುವಿಗೆ 6ನೇ ಮಗ, ಅವನು ಕರುಷ ಅಂತ. ಕರುಷ, ಆ ಕರುಷ ಅನ್ನುವಂಥ ಮಗ ಅವನು ಕ್ಷತ್ರಿಯ ಜಾತಿಯಲ್ಲೇನೆ ಕೊನೆಯವರೆಗೂ ಕೂಡ ಇದ್ದಂತೆ. ಅವನಿಂದ ಕೆಲವು ಮಕ್ಕಳು ಹುಟ್ಟಿದರು, ಅವರಿಗೆಲ್ಲ ಕಾರುಷರು ಅಂತ ಹೆಸರು. ಕರುಷನಿಂದ ಹುಟ್ಟಿದವರು ಕಾರುಷರು ಅಂತ ಹೆಸರಂತೆ. ಅವರು ಬ್ರಾಹ್ಮಣರಲ್ಲಿ ಬಹಳ ಪ್ರೀತಿ ಶ್ರದ್ಧೆ ಎಲ್ಲ ಇಟ್ಟುಕೊಂಡವರು ಅಂಥವರು. ಅದರಿಂದಾಗಿ ವಿಶೇಷವಾಗಿ ಬ್ರಾಹ್ಮಣರ ಆರಾಧನೆಯನ್ನು ಮಾಡಿದವರವರು ಅಂತ ಹೇಳುತ್ತಾರೆ. ಹೀಗೆ ಅವನ ವಂಶ ಎನ್ನುವಂತಹದ್ದು ಮುಂದುವರಿಯುತ್ತೆ ಅಂತ ಅವನ ವಂಶದ ಬಗ್ಗೆ ಎಲ್ಲ ನಿರೂಪಣೆ ಮಾಡಿದ್ದಾರೆ. ಆಮೇಲೆ ಅವನದೇನು ಹೆಚ್ಚು ಕತೆ ಹೇಳಿಲ್ಲ ಭಾಗವತದಲ್ಲಿ. ಇನ್ನು ಆಮೇಲೆ 5ನೇ ಮಗ ಇದ್ದ, ದೃಷ್ಟ ಅಂತ ಅವನ ಹೆಸರು. ದೃಷ್ಟನಿಂದಾಗಿ ದಾರ್ಷ್ಟ ಅನ್ನುವಂಥ ಮಕ್ಕಳು ಹುಟ್ಟಿದ್ರಂತೆ. ಅವರೆಲ್ಲ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವರು. ಆದರೆ ಭೂಮಿಯಲ್ಲಿ ತಪಸ್ಸನ್ನು ಮಾಡಿ, ಕ್ಷತ್ರಿಯರಾಗಿದ್ದರೂ ಕೂಡ ತಪಸ್ಸು ಮಾಡಿ ಬ್ರಾಹ್ಮಣತ್ವವನ್ನು ಪಡೆದ್ರಂಥವರೆಲ್ಲ. ಆ ಬ್ರಾಹ್ಮಣ್ಯವನ್ನು ಪಡೆದಂಥವರು ಅವರೆಲ್ಲರೂ ಕೂಡ ವಿಶೇಷವಾಗಿ ಭಗವಂತನ ಆರಾಧನೆ ಮಾಡಿದರು. ಇನ್ನೊಬ್ಬ ಇದ್ದ 2ನೇ ಮಗ, ಅವನ ಹೆಸರು ನೃಗ ಅಂತ. ನೃಗ, ಆ ನೃಗನ ಮಗ ಸ್ವಾತಿ ಅಂತ. ಸ್ವಾತಿ ಮಗ ಏನಿದ್ದಾನೆ ಅವನು ಪುತ್ರಜ್ಯೋತಿ ಅಂತ. ಅವನ ಮಗ ವಸು. ವಸುವಿಗೆ ಪ್ರತೀಕ ಅಂತ ಒಬ್ಬ ಮಗ. ಪ್ರತೀಕನಿಗೊಬ್ಬ ಮಗ ಇದ್ದ ಓಘವಾನ್ ಅಂತ. ಓಘವಂತನ ಒಬ್ಬ ತಂಗಿ ಇದ್ಲು, ಸಹೋದರಿ ಇದ್ದಂತೆ, ಅವಳು ಓಘವತಿ ಅಂತ ಹೆಸರು, ಕನ್ಯೆ ಅವಳು. ಸುದರ್ಶನ ಅನ್ನುವಂಥ ರಾಜನನ್ನು ಮದುವೆ ಮಾಡಿಕೊಳ್ಳುತ್ತಾಳೆ ಅಂತ ಹೇಳ್ತಾರೆ. ಹೀಗೆ ಅವರ ವಂಶ ಎನ್ನುವುದು ಬೆಳೀತದೆ. ಮನುವಿಗೆ 7ನೇ ಮಗ ಇದ್ದ, ನರಿಷ್ಯಂತ ಅಂತ. ಆ ನರಿಷ್ಯಂತನ ಮಗ ಚಿತ್ರಸೇನ, ಅವನ ಮಗ ದಕ್ಷ, ದಕ್ಷನ ಮಗ ಮೀಢ್ವಾನು, ಮೀಢ್ವಾನನ ಮಗ ಕೂರ್ಚ. ಹೀಗೆಲ್ಲ ಅವರ ವಂಶ ಎನ್ನುವಂಥದ್ದು ಇದೆ ಅಂತ ಇದೆಲ್ಲ ಅವರ ವಂಶದ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಮುಂದೆ ಈ ದಿಷ್ಟ ಏನಿದ್ನಲ್ಲ, ದಿಷ್ಟನಿಗೆ ಒಬ್ಬ ಮಗ ಇದ್ನಂತೆ. ಆ ಮಗನ ಹೆಸರೇನು ಅಂದರೆ ನಾಭಾಗ ಅಂತ ಹೆಸರು ಅವನಿಗೆ, ನಾಭಾಗ ಅಂತ. ಆ ನಾಭಾಗ ಅಂದರೆ ಈ ಏನು ಇವನು ಮನು ಇದ್ದಾನೆ, ವೈವಸ್ವತ ಮನು, ಅವನ ಮಗನಲ್ಲೇ ಒಬ್ಬ ನಾಭಾಗ ಅಂತಿದ್ದಾನೆ. ಅವನಲ್ಲ, ಬೇರೆ ಇವನು. ನಾಭಾಗೋ ದಿಷ್ಟಪುತ್ರೋನ್ಯ ಕರ್ಮಣ ವೈಶ್ಯತಾಂಗತಃ. ಅವನು ಹುಟ್ಟಿದ್ದು ಕ್ಷತ್ರಿಯ ಜಾತಿಯಲ್ಲಿ, ಆದರೆ ಯಾವಾಗಲೂ ಕೂಡ ವ್ಯಾಪಾರದಲ್ಲೇ ಆಸಕ್ತಿ ಅಂತವನು. ಆದ್ದರಿಂದ ಅವನು ವೈಶ್ಯ ಧರ್ಮವನ್ನೇ ಹೊಂದಿಬಿಟ್ಟಿದ್ದ ಅಂತ ಹೇಳ್ತಾರೆ. ಹೀಗೆ ಆ ವಂಶದಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಮರುತ್ ಅನ್ನುವಂಥ ರಾಜ ಹುಟ್ಟುತ್ತಾನೆ. ಅದೇ ವಂಶದಲ್ಲಿ, ದಿಷ್ಟನ ವಂಶದಲ್ಲೇನೆ ಮರುತ್ ಅಂತ ಒಬ್ಬ ರಾಜ. ಆ ಮರುತ್ ಅನ್ನುವಂಥ ರಾಜ ಅವನೊಂದು ಯಜ್ಞ ಮಾಡಿದ್ನಂತೆ, ಹೋಮ ಮಾಡಿದ್ನಂತೆ. ಎಂಥ ಹೋಮ ಮಾಡಿದ ಅಂದರೆ, ಮರುತ್ತನ ಯಜ್ಞದಲ್ಲಿ ಇಂದ್ರಾದಿ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ಕೂತಿದ್ರಂತೆ. ಅವರಲ್ಲಿ ಪ್ರತ್ಯಕ್ಷವಾಗಿ ಬಂದು ಕೂತಿದ್ರಂತೆ. ಆ ಅಗ್ನಿಯಲ್ಲಿ ಮಂತ್ರಪೂರ್ವಕವಾಗಿ ಹೋಮಗಳನ್ನು ಮಾಡ್ತಾ ಇರುವಾಗ ಸೋಮರಸವನ್ನು ಅಗ್ನಿಯಲ್ಲಿ ಹಾಕುವಾಗ ಹಾಗೆ ತಗೊಂಡು ಪಾನ ಮಾಡ್ತಿದ್ರಂತೆ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ. ಅಷ್ಟು ಶ್ರೇಷ್ಠವಾದಂಥ ಯಜ್ಞವನ್ನು ಮಾಡಿದ್ನಂತೆ. ಅವನು ಯಜ್ಞ ಮಾಡಿದ ಏನಂತ ಶ್ರೇಷ್ಠತೆ ಏನಿತ್ತು ಆ ಯಜ್ಞದಲ್ಲಿ ಅಂತಂದರೆ, ಅದಕ್ಕೆ ಹೇಳ್ತಾರೆ, ಯಜ್ಞದಲ್ಲಿ ವಿನಿಯೋಗ ಮಾಡಿದಂಥ ಪಾತ್ರೆ ಪಗಡೆ ಏನಿತ್ತೋ ಅದೆಲ್ಲ ಏನಾಯ್ತಂತೆ, ಪೂರ್ತಿ ಬಂಗಾರಮಯವಾಗಿತ್ತಂತದೆಲ್ಲ. ಏನು ತಗೊಂಡ್ರು ನೀವು, ತಂಬಿಗೆ ತಗೊಳ್ರಿ ಬಂಗಾರ, ತಾಲಿ ತಗೊಳ್ರಿ ಬಂಗಾರ, ಉದ್ದರಣೆ ತಗೊಳ್ರಿ ಬಂಗಾರ, ಏನು ತಗೊಂಡ್ರು ಬಂಗಾರ, ಎಲ್ಲವೂ ಕೂಡ ಬಂಗಾರದ್ದೇ ಇತ್ತಂತೆ. ಅಷ್ಟು ದಿವ್ಯವಾಗಿರುವಂತಹ ಪದಾರ್ಥಗಳನ್ನು ಇಟ್ಟುಕೊಂಡು ಹೋಮವನ್ನು ಮಾಡಿದ್ದಂತ. ಆ ಯಜ್ಞದಲ್ಲಿ ಸಂವರ್ತ ಮುನಿ ಏನು ಮಾಡುತ್ತಾನೆ, ಆ ಮರುತ್ತಿಗೆ ಅಭಿಷೇಕವನ್ನು ಮಾಡುತ್ತಾನಂತೆ. ಅಲ್ಲೇನು ಕಲಶವನ್ನೆಲ್ಲ ಪ್ರತಿಷ್ಠೆ ಮಾಡಿರ್ತಾರೆ, ಆ ಕಲಶದಿಂದಾಗಿ ಅಭಿಷೇಕವನ್ನು ಮಾಡಿದ್ದಂತೆ. ಆ ಅಭಿಷೇಕವನ್ನು ಮಾಡಿದ ಅಂತ ಹೇಳಲಿಕ್ಕೆ ಕೆಲವೆಲ್ಲ ವೇದ ಮಂತ್ರಗಳೇ ಇದ್ದಾರೆ. ತದಪ್ಯೇಷ ಶ್ಲೋಕೋ ವಿಗೀತೋ ಮರುತ ಪರಿವೇಷ್ಟಾರೋ ಮರುತ್ತಸ್ಯಾವಸನ್ ಗೃಹೇ ಆವೀಕ್ಷಿತಸ್ಯ ಕಾಮ ಪ್ರೇರ್ ವಿಶ್ವೇ ದೇವಾ ಸಭಾಸದ ಇತಿ. ಆ ಮಂತ್ರ ಹೇಳುತ್ತದೆ, ಎಲ್ಲರ ಬಯಕೆಗಳನ್ನು ಪೂರೈಸುವಂಥ ಆ ಅವಿಕ್ಷಿತ ಪುತ್ರ ಅಂದರೆ ಮರುತ್ತರಾಜನ ಯಜ್ಞಶಾಲೆಯಲ್ಲಿ ಮರುದೇವತೆಗಳಿದ್ರಲ್ಲ ಅವರೇನೆ ಅನ್ನ ಬಡಿಸ್ತಾ ಇದ್ರು ಅಂತ ಹೇಳುತ್ತಾರೆ. ಮರುದೇವತೆಗಳು ಬಂದು ಅನ್ನ ಬಡಿಸ್ತಿದ್ರಂತೆ. ಆಮೇಲೆ ಇವನು ಯಜ್ಞ ಮಾಡಿ ಬಿಟ್ಟಂಥ ಪಾತ್ರೆಗಳೆಲ್ಲ ಏನಾಯ್ತಂತೆ, ಮುಂದೆ
ಅದೆಲ್ಲವೂ ಭೂಮಿಯಲ್ಲಿ ಹೂತೋಯ್ತಂತೆ. ಭೂಮಿಯಲ್ಲಿ ಹೋಗಿಬಿಡ್ತು. ಭೂಮಿಯಲ್ಲಿ ಹೂತೋದ ನಂತರ ಆಮೇಲೆ ಪುನಃ ಮತ್ತೆ ಪಾಂಡವರಿದ್ದಾರಲ್ಲ, ಪಾಂಡವರೆಲ್ಲರೂ ಸೇರಿಕೊಂಡು ದೊಡ್ಡ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಮಾಡಿದರು. ಅವರು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಮಾಡಿದಾಗ ಆ ಯಜ್ಞದಲ್ಲಿ ಏನು ಅಳದು ಉಳಿದ ಬಂಗಾರ ಇತ್ತದು ಉಳಿದಿತ್ತು, ಭೂಮಿ ಒಳಗೆ ಹೋಗಿತ್ತಲ್ಲ, ಆ ಭೂಮಿಯನ್ನು ಅಗದರಂತೆ ಪಾಂಡವರೆಲ್ಲ ಸೇರಿಕೊಂಡು. ಅವರು ಅಗಿಬೇಕಾದ್ರೆ ಈ ಮರುತ್ ರಾಜ ಮಾಡಿದಂಥ ಏನು ಹೋಮದಲ್ಲಿ ಉಳಿದಂಥ ಪದಾರ್ಥಗಳಿದ್ವು ಬಂಗಾರದ್ದೆಲ್ಲ, ಅದೆಲ್ಲ ಸಿಕ್ತಂತೆ. ಮತ್ತೆ ಅದನ್ನೆಲ್ಲವನ್ನು ಕೂಡ ತಗೊಂಡು ಹೋಮ ಮಾಡಿದರು ಅಂತ ಅಶ್ವಮೇಧಿಕ ಪರ್ವದಲ್ಲಿ ಮಹಾಭಾರತದಲ್ಲಿ ಬರ್ತದೆ. ಅದರಿಂದ ಅಂಥ ಮಹಾತ್ಮ ಅವನು ಅಂತ ಹೇಳುತ್ತಾರೆ. ದೊಡ್ಡ ಮಹಾತ್ಮ ಅವನು. ಮರುತ್ತನ ಪುತ್ರ ದಮ ಅಂತ, ಅವನ ಮಗ ರಾಜವರ್ಧನ ಅಂತ, ಹೀಗೆ ಅವನ ಹೆಸರೇ ಒಂದು ವಿಶಿಷ್ಟವಾಗಿರುವಂಥ ಒಂದು ಹೆಸರು. ಅಷ್ಟು ಚೆನ್ನಾಗಿ ಯಜ್ಞಯಾಗಾದಿಗಳನ್ನು ಮಾಡಿದಂಥ ಮಹಾತ್ಮ ಅವನು ಅಂತ ಅವನ ಬಗ್ಗೆ ಹೇಳಿದ್ದಾರೆ. ಇನ್ನು ಇದಲ್ಲದೇನೆ ಮೂರನೇ ಮಗ ಇದ್ದ ಅವನಿಗೆ, ಆ ವೈವಸ್ವತ ಮನುವಿಗೆ. ಅವನ ಹೆಸರೇನು ಅಂದರೆ ಶರ್ಯಾತಿ ಅಂತ ಹೆಸರಂತೆ. ಶರ್ಯಾತಿ ಶರ್ಯಾತಿರ್ಮಾನವೋ ರಾಜನ್ ಬ್ರಹ್ಮಿಷ್ಟ ಸಂಬಭೂವ ಯೋವ ಅಂಗಿರಸಾಂ ಸತ್ರೆ ದ್ವಿತೀಯ ಮಹರದ್ಯಗಾತ್. ಇವನು ಏನಂತಾರೆ, ವೈವಸ್ವತ ಮನುವಿನ ಮೂರನೇ ಮಗ ಶರ್ಯಾತಿ ಮಹಾವೇದಗಳನ್ನೆಲ್ಲ ಚೆನ್ನಾಗಿ ಬಲ್ಲವನಂತೆ. ವೇದಗಳನ್ನೆಲ್ಲ ಮಹಾವೇದವಿತ್ತ ಅಂತ ಹೇಳುತ್ತಾರೆ. ವೇದವೇತ್ತನಾಗಿದ್ದಂತೆ. ಅವನು ಅಂಗಿರಸ ಋಷಿಗಳ ಸತ್ರದಲ್ಲಿ ಸೋಮರಸ ಹೋಮಿಸುವಂಥ ಎರಡನೇ ದಿನ ಪಠಿಸಬೇಕಾಗಿರುವಂಥ ಮಂತ್ರವನ್ನು ಯಾವುದು ಅಂತ ಅವರಿಗೆ ಗೊಂದಲ ಆದಾಗ, ಋಷಿಗಳಿಗೆ ಗೊಂದಲವಾದಾಗ ಈ ಶರ್ಯಾತಿ ಹೋಗಿ ಆ ಮಂತ್ರ ಯಾವುದು ನಾನು ಹೇಳ್ತೀನಿ ಅಂತ ಹೇಳಿ ಬಂದಿದ್ದಂತೆ. ಅಂದರೆ ಮಂತ್ರ ಗೊತ್ತಿಲ್ಲ ಋಷಿಗಳು, ಹೋಮ ಮಾಡುವ ಋಷಿಗಳು, ಅವ್ರಿಗೆ ಗೊತ್ತಿಲ್ಲ ಅನ್ನೋ ಪ್ರಸಂಗದಲ್ಲಿ ಇವನೇ ಹೋಗಿ ಹೇಳಿ ಬರ್ತಿದ್ದಂತೆ ಮಂತ್ರಗಳನ್ನು. ಅಂಥ ವೇದವೇತ್ತನಾಗಿದ್ದಂತೆ. ಮಹಾ ಚೆನ್ನಾಗಿ ವೇದವನ್ನು ಬಲ್ಲಂಥ ವ್ಯಕ್ತಿ ಅವನು. ಅವನಿಗೆ ಒಬ್ಬ ಮಗಳಿದ್ಲಂತೆ. ಅವಳ ಹೆಸರೇನು ಅಂದರೆ ಸುಕನ್ಯಾ ಅಂತ ಹೆಸರು. ಸುಕನ್ಯಾ ಅಂತ ಒಬ್ಬ ಮಗಳು. ಆ ಸುಕನ್ಯಾ ಅನ್ನುವಂಥ ಮಗಳು ಒಮ್ಮೆ ಏನು ಮಾಡಿದ್ಲಂತೆ, ಇದ್ದಕ್ಕಿದ್ದಾಗ ಒಮ್ಮೆ ಶಾಸಕಿ ವಿಪರಿವೃತ ವಿಚಿನ್ವಂತ್ಯಂಗ್ರಿಪಾನ್ವನೆ, ಅವರ ಹತ್ತಿರದಲ್ಲೇ ಒಂದು, ಅವ್ರ ಊರ ಹತ್ತಿರದಲ್ಲೇನೆ ಅರಮನೆ ಹತ್ತಿರದಲ್ಲಿ ಒಂದು ಹೂವಿನ ತೋಟ ಇತ್ತಂತೆ, ಹೂದೋಟ ಇತ್ತು. ಆ ಹೂದೋಟಕ್ಕೆ ಹೋಗಿ ಅಲ್ಲಿ ವಿಹಾರ ಮಾಡಬೇಕು ಅಂತನಿಸಿ ಈ ಸುಕನ್ಯೆ ಏನು ಮಾಡಿದ್ಲು, ತನ್ನ ಸಖಿಯರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋದ್ಲಂತೆ. ಅಲ್ಲಿಗೆ ಹೋದಾಗ ಅಲ್ಲೇನಾಯಿತು ಅಂದರೆ ವಲ್ಮೀಕರಂಧ್ರೇ ದೃಶೆ ಖದ್ಯೋತೆ ಇವ ಜ್ಯೋತಿಷಿ, ಒಂದು ವಲ್ಮೀಕ ಕಾಣಿಸ್ತಂತೆ. ವಲ್ಮೀಕ ಅಂದರೆ ಹುತ್ತ, ಈ ಹಾವಿನ ಹುತ್ತ ಅಂತೀವಲ್ಲ ಅಂತ ಹುತ್ತ ಕಾಣಿಸ್ತಂತೆ. ಆ ಹುತ್ತ ಕಾಣಿಸಿದ ಕೂಡಲೇ ಆ ಹುತ್ತದ ಹತ್ತಿರಕ್ಕೆ ಹೋದ್ಲು. ಅಲ್ಲೇನಾಗಿತ್ತು ಅಂದರೆ ಹುತ್ತದಲ್ಲಿ ಎರಡು ತೂತಿತ್ತಂತದಕ್ಕೆ, ಆ ಹುತ್ತಕ್ಕೆ. ಆ ಎರಡು ತೂತಿನಿಂದಲೂ ಕೂಡ ಏನು ಹೊಳೆಯುವಂಥ ಬೆಳಕು ಬರ್ತಾ ಇತ್ತು ಅಂದರೆ ಹೊಳೆಯುವಂಥ ಎರಡು ವಸ್ತುಗಳು ಕಂಡಂತೆ ಕಾಣಿಸ್ತಿತ್ತಂತೆ. ಒಳ್ಳೆ ಚೆನ್ನಾಗಿ ಹೊಳಪು ಬೆಳಕು ಬರ್ತಾ ಇತ್ತಂತೆ. ಅಷ್ಟು ಅದ್ಭುತವಾಗಿತ್ತು. ಸಾದೈವ ಚೋದಿತಾ ಬಾಲ ಜ್ಯೋತಿಷಿ ಕಂಠಕೇನ ವೈ, ಅವಳಿಗೆ ದೈವ ಪ್ರೇರಣೆ ಆಯಿತೋ ಏನು ಕಥೆನೋ ಗೊತ್ತಿಲ್ಲ. ಆ ಮುಗ್ಧತೆಯಿಂದ ಏನು ಮಾಡಿದ್ಲಂತೆ, ಆ ಎರಡು ತೂತುಗಳಿಂದ ಏನು ಬೆಳಕು ಬರ್ತಾ ಇತ್ತಲ್ಲ ಅದರ ಹತ್ತಿರಕ್ಕೆ ಹೋಗಿ ನೋಡಿದ್ಲು. ಆ ಬೆಳಕಿಗೆ ಸರಿಯಾಗಿ ಅವಳಿಗೆ ಏನು ಅಂತಲೂ ಗೊತ್ತಾಗಲಿಲ್ಲ. ಕಡೆಗೆ ಏನಿದೆ ನೋಡೋಣ ಅಂತ ಅಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ಹೂವಿನ ಗಿಡದಲ್ಲಿ ಮುಳ್ಳಿತ್ತಂತೆ. ಮುಳ್ಳು ಕಿತ್ತಿದ್ಲು. ಮುಳ್ಳು ಕಿತ್ತಿ ಒಳಗಡೆ ಆ ತೂತು ಕಾಣಿಸ್ತಿತ್ತಲ್ಲ ಆ ತೂತಿಗೆ ಹಾಕಿದ್ಲಂತೆ. ಆ ತೂತಿಗೆ ಹಾಕಲಿಕ್ಕೆ ಪುರುಸೊತ್ತಿಲ್ಲ. ಆ ಕೂಡಲೇ ಏನಾಯ್ತಂತೆ, ಅವಿದ್ಯನ್ ಮುಗ್ಧ ಭಾವೇನ ಸುಸ್ರಾವ ಸೃಕ್ತತೋ ಬಹು, ಅದು ಅಲ್ಲಿ ಒಳಗೆ ಹಾಕಿದ ಕೂಡಲೇ ಒಳಗಡೆಯಿಂದ ರಕ್ತ ಸುರಿಲಿಕ್ಕೆ ಶುರುವಾಯಿತು. ಒಳಗಡೆ ಅದು ರಕ್ತ ಸುರಿಲಿಕ್ಕೆ ಶುರುವಾಯಿತು. ರಕ್ತ ಬರ್ತಾ ಇದೆ. ಗಾಬರಿ ಆಯ್ತು ಅವಳಿಗೆ. ಏನೋ ಕತೆ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೆದರಿಕೆ ಆಗಿ ಅಲ್ಲಿಂದ ಓಡಿ ಹೋದ್ಲಂತವಳು. ಅಲ್ಲಿಂದ ಓಡಿ ಹೋದ್ಲು. ತಮ್ಮ ಮನೆಗೆ ಹೋಗಿ ಆರಾಮಿದ್ದು ಬಿಟ್ಲಿ. ಏನೋ ನಡೀತು ನನ್ನಿಂದ ಅಪರಾಧ ಅಂದ್ಕೊಂಡು ಯಾರಿಗೂ ಹೇಳಲಿಲ್ಲ, ಸುಮ್ಮನೆ ತನ್ನಷ್ಟಕ್ಕೆ ತಾನು ಇದ್ದು ಬಿಟ್ಲಂತ ಮನೆಯಲ್ಲಿ. ಇಷ್ಟಾಯಿತು. ಇಷ್ಟಾಗ್ತಾ ಇದ್ದಂತೇನೆ ಆ ಶರ್ಯಾತಿ ರಾಜ ಏನಿದ್ದ ಅವನಷ್ಟೇ ಅಲ್ಲ, ಇಡೀ ಅವನ ದೇಶದಲ್ಲಿರುವವರಿಗೆಲ್ಲರಿಗೂ ಕೂಡ ಏನಾಯ್ತಂತೆ, ಮಲಮೂತ್ರಗಳ ಬಂಧನ ಆಗೋಯ್ತಂತೆ. ಸ್ಥಿತಿ ಹೇಗಿರ್ತದೆ ಅರ್ಥ ಮಾಡ್ಕೊಳ್ರಿ ಒಂದು ಸರ್ತಿ. ಮಲಮೂತ್ರಗಳೇ ಬಂಧನ. ಯಾರಿಗೆ ಸಮಸ್ಯೆ ಆಗೋಯ್ತು. ಏನು ಶಕ್ರನ್ಮೂತ್ರ ನಿರೋಧೋಭೂತ್ ಸೈನಿಕಾನಾಂಚ ತತ್ಕ್ಷಣಾತ್ ರಾಜರ್ಷಿಸ್ತಮುಪಾಲಭ್ಯ ಪುರುಷಾನ್ ವಿಸ್ಮಿತೋ ಬ್ರವೀತ್. ಇಷ್ಟು ಅಂದರೆ ಏಕಕಾಲದಲ್ಲಿ ಇಷ್ಟೆಲ್ಲವೂ ಕೂಡ ನಡೀತಾ ಇದೆ ಅಂತಂದರೆ ಏನಾಗಿದೆ, ಯಾರೋ ಏನೋ ಅಪಚಾರ ಮಾಡಿದ್ದಾರೆ, ಯಾರಿಗೋ ಏನೋ ಅಪಚಾರ ಆಗಿದೆ ಇಲ್ಲಿ
ನಮ್ಮ ದೇಶಕ್ಕಿಂತ ಸ್ಥಿತಿ ಬಂದಿದೆ ಅಂದರೆ ಏನಾಗಿದೆ ಅಂತ ಎಲ್ಲರನ್ನು ಕೂಡ ಕರೆದು ಕೇಳಿದ್ದಂತೆ. ಯಾರಾದರೂ ಏನಾರು ಮಾಡಿರಾ ಅಂತೆಲ್ಲ ಕೇಳಿದ್ರಂತೆ. ಕೇಳ್ತಾ ಇದ್ದಂತೇನೆ ಆಗ ಮಗಳಾದಂಥ ಸುಕನ್ಯೆ ಇದ್ದಲ್ಲ, ಅವಳೇ ಎದುರಿಗೆ ಬಂದು ಪಾಪ ತಾನೇ ಎದುರಿಗೆ ಬಂದು ಹೇಳಿದ್ರಂತೆ, ಇಲ್ಲ ನಾನೊಂದು ಅಪರಾಧ ಮಾಡಿದ್ದೀನಿ ಅಂತಂತೆ. ಏನು ಅಂದರೆ ಸುಕನ್ಯಾ ಪ್ರಾಹ ಪಿತರಂ ಭೀತಾ ಕಿಂಚಿತ್ ಕೃತಂ ಮಯಾ. ನನಗೆ ಗೊತ್ತಿಲ್ಲ, ಹೆದರ್ತಾನೆ ಹೇಳಿದ್ದಂತೆ ತಂದೆಗೆ. ಅದಕ್ಕೆ ದ್ವೇ ಜ್ಯೋತಿಷಿ ಅಜಾನಂತ್ಯ ನಿರ್ಭಿಣ್ಣೆ ಕಂಟಕೇನತೆ. ನಾನಲ್ಲಿ ಹೂದೋಟಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ಹುತ್ತ ಇತ್ತು, ಅದರಿಂದ 2 ಬೆಳಕು ಬರುವಂಥ ಜಾಗ ಇತ್ತು. ಆ ಜಾಗಕ್ಕೆ ಮುಳ್ಳಿಂದ ಚುಚ್ಚಿದೆ, ಅಲ್ಲಿ ದೀರ್ಘವಾದಂಥ ರಕ್ತ ಹರಿಲಿಕ್ಕೆ ಶುರುವಾಯಿತು. ಆಮೇಲೆ ಏನು ಮಾಡಬೇಕು ಗೊತ್ತಾಗದೆ ಓಡಿ ಬಂದಿದ್ದೀನಿ ಅಂತ ಹೇಳಿ. ಆಗ ಗೊತ್ತಾಯಿತು, ಯಾರೋ ಹೇಳಿದ್ರಂತೆ ಅಲ್ಲಿ ಇದ್ದದ್ದು ಬೇರೆ ಯಾರೂ ಅಲ್ಲ, ಚ್ಯವನ ಮಹರ್ಷಿಗಳಿದ್ದಾರೆ ಆ ಹುತ್ತದಲ್ಲಿ. ಆ ಚ್ಯವನ ಮಹರ್ಷಿಗಳ ಕಣ್ಣಿಗೇನೆ ಇವಳು ಮುಳು ಚುಚ್ಚಿದ್ದಾಳೆ, ಕಣ್ಣು ಹೋಗಿದೆ ಅವರಿಗೆ ಅಂತ ಗೊತ್ತಾಯಿತಂತೆ. ಗೊತ್ತಾದ ಕೂಡಲೇ ಸುಕನ್ಯಾ ಚ್ಯವನಂ ಪ್ರಾಪ್ಯ, ಆ ಸುಕನ್ಯಾ ಈ ಥರ ಮಾಡಿದ್ದಾಳೆ ಅನ್ನುವಂಥ ವಿಷಯ ಗೊತ್ತಾಯಿತು. ಗೊತ್ತಾದ ಕೂಡಲೇ ಎಲ್ಲರೂ ಕೂಡ ಮೊದಲು ಹೋಗಿ ಆ ಚ್ಯವನರ ಹತ್ರ ಕ್ಷಮಾ ಕೇಳಬೇಕು ಅಂತ ಹೇಳಿದ್ರಂತೆ. ಆ ಕ್ಷಮಾ ಕೇಳಬೇಕು ಅಂತ, ಅದು ಏನು ಅಂತಂದರೆ ಮುಳ್ಳು ಅಂತಂದ್ರೇನು, ಶಲಲಿ ತ್ರಿಶುಕ್ಲವರ್ಣಾಮ್ ಅಂತ ಹೇಳ್ತಾರಲ್ಲ, ಹಂದಿ ಮುಳ್ಳು ಅಂತದ್ದು, ಹಂದಿ ಮುಳ್ಳು, ಮುಳ್ಳಂದಿ ಅಂತ ಇರ್ತದೆ, ಅಂಥ ಮುಳ್ಳು ತೊಗೊಂಡಿದ್ಲು, ಅದರಿಂದ ಚುಚ್ಚಿದ್ಲು ಅಂತ ಹೇಳ್ತಾರೆ. ಇವರು ಚ್ಯವನ ಋಷಿಗಳು ಅಂತಂದರೆ ಯಾರು ಗೊತ್ತಾ? ಇವರು ಶುಕ್ರಾಚಾರ್ಯರು ಅಂತೇನಿದ್ದಾರೆ ಅವರ ದೊಡ್ಡಪ್ಪ ಅಂತೇವರು, ಮೃಗಗಳಿಂದ ಆವಿರ್ಭವಿಸಿದವರು ಅವರು ದೊಡ್ಡಪ್ಪ, ಶುಕ್ರಾಚಾರ್ಯ ದೊಡ್ಡಪ್ಪ ಅಂತೆ ಚ್ಯವನ ಮಹರ್ಷಿಗಳು. ಅಂಥ ಚ್ಯವನ ಮಹರ್ಷಿಗಳು ಅವರ ಕಣ್ಣಲ್ಲಿ ಧಾರಾಕಾರ ರಕ್ತ ಸುರಿತಿದೆ. ಎಲ್ಲ ಸೇರಿಕೊಂಡು ಚ್ಯವನ ಮಹರ್ಷಿಗಳ ಹತ್ರಕ್ಕೆ ಹೋದರು. ಹೋಗಿ ಕೇಳಿಕೊಂಡ್ರಂತೆ, ಸ್ವಾಮಿ ನನ್ನ ಮಗಳಿಗೆ ಗೊತ್ತಾಗದೆ ಇಂಥ ಅಪಚಾರ ಮಾಡಿದ್ದಾಳೆ, ಕ್ಷಮಾ ಮಾಡಬೇಕು ತಾವು, ನಾವೆಲ್ಲ ಕ್ಷಮೆ ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಆ ಚ್ಯವನ ಮಹರ್ಷಿಗಳು ಹೇಳಿದ್ರಂತೆ, ನೀವೇನೋ ಕ್ಷಮೆ ಕೇಳಿ ಹೋಗಿಬಿಡ್ತೀರಿ, ಕಣ್ಣಿಲ್ಲದೆ ಹೇಗೆ ಬದುಕಬೇಕು ನಾನು ಹೇಳ್ರಿ ಅಂತಂದು. ಕಣ್ಣೇ ಇಲ್ಲದಂತೆ ಜೀವನ ಪೂರ್ತಿ ಹೇಗೆ ಬದುಕಲಿ ನಾನು? ಅದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು ಅಂದರು. ಏನು ಪ್ರಾಯಶ್ಚಿತ್ತ? ಏನು ಅಂದರೆ ಬೇರೆ ಏನಿಲ್ಲ, ನಿನ್ನ ಮಗಳನ್ನೇ ನನಗೆ ಕನ್ಯಾದಾನ ಮಾಡು ಅಂದರು ಅವರು. ಕನ್ಯಾದಾನ ಮಾಡು ಸರಿ ಅಂತ ಅವನು ಒಪ್ಪಿಕೊಂಡ. ಇಲ್ದಿದ್ರೆ ಇಡೀ ಊರಿಗೆ ಮಲಮೂತ್ರ ಬಂಧನ, ಎಲ್ಲಿ ಹೋಗ್ಬೇಕು ಪಾಪ ಅವರು, ಅಂಥ ಸಮಸ್ಯೆ. ಆದ್ದರಿಂದ ಸುಕನ್ಯಾ ಚ್ಯವನಂ ಪ್ರಾಪ್ಯ ಪತಿಂ ಪರಮಕೋಪನಂ. ಮಹಾಕೋಪಿಷ್ಠರು ಬೇರೆ ಅವರು, ಋಷಿಗಳಂದರೆ ಸ್ವಲ್ಪ ಕೋಪಿಷ್ಠರು ಇರ್ತಾರೆ. ಯಾಕೆ ಒಂದು ಸ್ವಲ್ಪ ಈ ತಪಸ್ಸು ಜಾಸ್ತಿ ಮಾಡ್ತಿದ್ರೆ ಸಿಟ್ಟು ಜಾಸ್ತಿ ಇರ್ತದಂತೆ. ಹಾಗೆ ಅಂತ ಮತ್ತೆ ಸಿಟ್ಟು ಬರ್ತದೆ ಅಂತ ತಪಸ್ಸು ಮಾಡೋದು ಬಿಡಬಾರ್ದು. ಆಮೇಲೆ ತಪಸ್ಸು ಮಾಡಬೇಕು, ಸಿಟ್ಟು ಬರಬಾರ್ದು. ಅದು ಪುಣ್ಯವನ್ನು ವೃದ್ಧಿ ಮಾಡುವಂಥದ್ದು ಅಂತ ಹೇಳ್ತಾರೆ. ಕೆಲವು ಮಂದಿ ಒಳಗೆ ದೇವ್ರ ಹತ್ರ ಕೂತ್ಕೊಂಡ್ರು ಅಂದರೆ ಹೊರಗೆ ಬರೋಷ್ಟೊತ್ತಿಗೆ ಸಿಟ್ಟು ತಾರಕಕ್ಕೇರಿಬಿಟ್ಟಿರ್ತದೆ ಅವ್ರಿಗೆ. ಅದು ಏನು ಒಳಗೆ ಕೂತ್ಕೊಂಡು ಒದ್ದೆ ಉಟ್ಕೊಂಡಿರ್ತಾರೋ ಮಾಡಿರ್ತಾರೇನೋ, ಒದ್ದಾಡ್ತಿರ್ತಾರೆ ಹಿಂಸೆ ಪಟ್ಟುಕೊಂಡು. ಹೊರಗೆ ಬಂದು ಕೂಡಲೇ ಕಾಫಿ ರೆಡಿ ಆಗಿಲ್ಲ, ತಿಂಡಿ ರೆಡಿ ಆಗಿಲ್ಲ, ಶುರು ಮಾಡೇ ಬಿಡ್ತಾರೆ. ಹಂಗಿರ್ತದೆ, ಮಾಡಬಾರ್ದಂತೆ. ಅದಕ್ಕೆ ಲಕ್ಷ್ಮೀದೇವಿ ಬೈತಾಳೆ ಅವರನ್ನೆಲ್ಲರನ್ನು ಕೂಡ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದಾರೇನು ಫಲವಿಲ್ಲ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯ ನಿವರು ಒಲಿಸುವರೇ. ಇವರೆಲ್ಲ ಲಲನೆಯನ್ನು, ಹೆಣ್ಣನ್ನು ಒಲಿಸಿಕೊಳ್ಳುವಂತಹದ್ದು ಸಿಟ್ಟು ಸಿಡುಗಿನಿಂದ ಅಲ್ಲ, ಪ್ರೀತಿಯಿಂದ ಒಲಿಸಿಕೊಳ್ಬೇಕು ಅಂತ ಲಕ್ಷ್ಮೀದೇವಿ ಬೈತಾಳೆ. ಹಾಗಾಗಿ ಸಿಟ್ಟು ಪರಮಕೋಪನಂ ಪ್ರೀಣಯಾಮಾಸ ಚಿತ್ತಜ್ಞ ಅಪ್ರಮತ್ತಾನುವೃತ್ತಿಭಿ ಆಯಿತು ಅಂತ ಅವಳನ್ನು ಮದುವೆ ಮಾಡಿಕೊಟ್ರಂತೆ. ಅವನನ್ನು ಒಲಿಸಿಕೊಳ್ಬೇಕು ಅಂತ ಇವಳೇನು ಮಾಡಿದ್ಲಂತೆ, ಪರಮ ಕೋಪಿಷ್ಠರಾಗಿದ್ದರೂ ಕೂಡ ಇವಳು ವಿಶೇಷವಾಗಿ ಸೇವೆ ಮಾಡಿದ್ಲಂತೆ, ವಿಶೇಷ ಸೇವೆ. ಆ ವಿಶೇಷ ಸೇವೆಯನ್ನು ಮಾಡಿಕೊಂಡು ಅವನು ಮೆಚ್ಚಬೇಕು, ಆ ರೀತಿ ಸೇವೆ ಮಾಡಿದ್ಲಂತೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಗ್ರಹಂ ಗ್ರಹಿಷ್ಯೆ ಸೋಮಸ್ಯ ಯಜ್ಞೆ ವಾಮಪ್ಯ ಸೋಮಯೋ. ವಿಶೇಷವಾಗಿ ಅಶ್ವಿನಿ ದೇವತೆಗಳನ್ನು ಒಲಿಸ್ಕೊಂಡ್ಲಂತವಳು. ಒಲಿಸ್ಕೊಂಡು ಕೇಳಿದ್ಲಂತೆ ಏನು ಅಂತಂದರೆ, ಅಶ್ವಿನಿ ದೇವತೆಗಳು ಆಶ್ರಮಕ್ಕೆ ಬಂದರು. ಆಶ್ರಮಕ್ಕೆ ಬಂದಾಗ ಆ ಮುನಿಯು ಕೂಡ ಸತ್ಕಾರವನ್ನು ಮಾಡಿದ್ನಂತೆ. ಸತ್ಕರಿಸಿದಾಗ ಅಶ್ವಿನಿ ದೇವತೆಗಳು ಕೇಳಿದರು, ಏನು ಬೇಕು ನಿಮಗೆ ಅಂತ ಕೇಳಿದ್ರಂತ ಋಷಿಗಳನ್ನು. ಏನು ಬೇಕು ಅಂದರೆ, ಅವರಿಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಬಂದಿತ್ತು ಅಂದರೆ, ತನ್ನ ಹೆಂಡತಿ ಸುಕನ್ಯೆ ಭಾರೀ ಸೇವೆ ಮಾಡಿದ್ಲಲ್ಲ ಅಂತ ಅಂದ್ಕೊಂಡು ಅವ್ರು ಹೇಳಿದ್ರಂತೆ, ನನಗೆ ತಾರುಣ್ಯ ಬೇಕು ಅಂತ ಕೇಳಿದ್ರಂತೆ. ನನ್ನ ಹೆಂಡತಿ ಜೊತೆಗೆ ವಿಹಾರ ಮಾಡಬೇಕು, ನನಗೆ ತಾರುಣ್ಯ ಬೇಕು ಅಂತ ಕೇಳಿದ್ರಂತೆ. ಆಯಿತು, ತಾರುಣ್ಯ ಬೇಕು ಅಂತ ಹೇಳಿದ ಕೂಡಲೇ
ಅದಕ್ಕೆ ಅವರು ಕೇಳಿದ್ರಂತೆ, ನಾವು ನಿಮಗೆ ತಾರುಣ್ಯ ಕೊಡ್ತೀವಿ, ನಾವು ವೈದ್ಯರು, ದೇವಲೋಕದ ವೈದ್ಯರು, ಅಶ್ವಿನಿ ದೇವತೆಗಳು ಅಂದರೆ ಆ ದೇವಲೋಕದ ವೈದ್ಯರು, ನಾವು ನಿಮಗೆ ತಾರುಣ್ಯವನ್ನು ಕೊಡ್ತೇವೆ. ಆದರೆ ನಾವು ತಾರುಣ್ಯ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ನೀವೇನು ಕೊಡ್ತೀರಿ ಅಂತ ಕೇಳಿ. ಏನು ಕೊಡ್ತೀರಿ, ಏನು ಬೇಕು? ಏನಿಲ್ಲ, ನಮಗೇನು ಅಂತಂದರೆ ಯಜ್ಞದಲ್ಲಿ ಸೋಮರಸದ ಪಾನಕ್ಕೆ ನಮಗೆ ಅವಕಾಶ ಇಲ್ಲ, ಆ ಸೋಮರಸ ಪಾನವನ್ನು ನಮಗೆ ಮಾಡಿಸ್ಬೇಕು ಅಂತ ಹೇಳಿದರು. ಆಯಿತು ಅಂತ ಇವರು ಹೇಳಿದ್ರಂತೆ, ಚ್ಯವನ ಋಷಿಗಳು ಹೇಳಿದ್ರು, ಮಾತು ಕೊಟ್ಟರು, ನಾವು ಮಾಡಿಸ್ತೇವೆ ಅಂತಂದರು. ಇವರಿಗೆ ಸೋಮರಸ ಪಾನದ ಯೋಗ್ಯತೆ ಇರಲಿಲ್ಲ ಇವರಿಗೆ. ಅಂದರೆ ಯೋಗ್ಯತೆ ಅಂದ್ರೇನು, ಅವರಿಗೆ ಅದರಲ್ಲಿ ಪಾಲೇ ಇರಲಿಲ್ಲ ಅಂತವ್ರಿಗೆ. ಯಾಕೆ ಅಂದರೆ ಅಶ್ವಿನಿ ದೇವತೆಗಳನ್ನು ಸ್ವಲ್ಪ ದೂರವೇ ಇಟ್ಟಿದ್ರಂತೆ ದೇವತೆಗಳೆಲ್ಲರೂ ಕೂಡ. ಯಾಕೆ, ಇವರೆಲ್ಲ ವೈದ್ಯರು ಅಂತ. ವೈದ್ಯರು, ದೇವಲೋಕದ ವೈದ್ಯರು ಅಂದರೆ ಅಶ್ವಿನಿ ದೇವತೆಗಳು. ಆ ದೇವಲೋಕದ ವೈದ್ಯರಾದ್ರಿಂದ, ವೈದ್ಯರು ಅಂತಂದರೆ ನಮ್ಮಲ್ಲೆಲ್ಲ ಒಂದೇನು ಅಂದರೆ ಸ್ವಲ್ಪ ಮೈಲಿಗೆ ಭಾವ. ಯಾಕೆ ಅಂದರೆ ಎಲ್ಲೆಲ್ಲೋ ಆಸ್ಪತ್ರೆಯಲ್ಲಿ ಎಲ್ಲೆಲ್ಲೋ ಓಡಾಡಿ ಬಂದಿರ್ತಾರೆ, ಮನೆಗೆ ಬಂದ ಕೂಡಲೇ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿ ಒಳಗೆ ಬರ್ರಿ ಅಂತ ಹೇಳ್ತಾರೆ, ಮೊದಲಿಂದಲೂ ಕ್ರಮ. ಹಾಗೆ ಇವರು ಕೂಡ ವೈದ್ಯರು ಆದ್ದರಿಂದಾಗಿ ಇವರು ಎಲ್ಲಿಯಾದರೂ ಯಜ್ಞ ಏನಾದರೂ ಹೋಮ ಹವನ ನಡೀತಾ ಇದ್ರೆ ಮುಂದೆ ಬಂದು ಕೂತ್ರೆ ಹಿಂದೆ ಹೋಗ್ರಿ ನೀವು ಅಂತಿದ್ರಂತೆ, ದೂರದಲ್ಲಿರ್ರಿ ಅಂತಿದ್ರಂತೆ ಇವರಿಗೆ. ಅದಕ್ಕೆ ಇವರಿಗೆ ಸೋಮಪಾನಕ್ಕೆ ಇವರಿಗೆ ಜಾಗವೇ ಸಿಕ್ಕಿರಲಿಲ್ಲ. ಅದು ಬೇಕು ಅಂತ ಕೇಳಿದರು ಇವರು. ಆಯಿತು ಅಂತ ಒಪ್ಪಿದರು. ಬಾಡಮಿತ್ಯು ಚತುರ್ವಿಪ್ರಮಭಿನಂದ್ಯ ಅಭಿಷಕ್ತಮವು. ಆಯಿತು ಅಂತ ಒಪ್ಪಿಕೊಂಡು ವ್ಯವಸ್ಥೆ ಆಯಿತು. ಆಮೇಲೆ ಕೊಡ್ತೀವಿ ಅಂತಂದರು. ಆಗಲಿ, ಹಾಗಾದ್ರೆ ನಿಮಗೆ ನಾವು ತಾರುಣ್ಯ ಕೊಡ್ತೇವೆ ಅಂತ ಹೇಳಿ ಒಂದು ಸರೋವರ, ಆ ಸರೋವರದಲ್ಲಿ ಅದು ಏನಂತಾರೆ, ಸಿದ್ಧ ಪುರುಷರೆಲ್ಲರೂ ಕೂಡ ನಿರ್ಮಾಣ ಮಾಡಿದಂಥ ಒಂದು ಕೋಳ ಸರೋವರ. ಆ ಸರೋವರದ ಒಳಗೆ ಈ ಚ್ಯವನ ಋಷಿಗಳನ್ನು ಕರ್ಕೊಂಡು ಹೋಗಿ ಆ ಇಬ್ಬರು ಅಶ್ವಿನಿ ದೇವತೆಗಳು ಒಟ್ಟಿಗೆ ಮುಳುಗಿ ಹಾಕಿದ್ರಂತೆ. ಒಟ್ಟಿಗೆ ಮುಳುಗಿ ಹಾಕಿದರು. ಆ ಮುಳುಗಿ ಹಾಕಿ ಮೇಲೆದ್ರಂತೆ. ಒಂದು ಸರ್ತಿ ಮುಳುಗಿ ಹಾಕಿ ಮೇಲೆದ್ರೆ 3 ಜನರು ಕೂಡ ಸೇಮ್ ಡಿಟ್ಟು ಕಾಣಿಸ್ತಿದ್ರಂತೆ. 3 ಜನರು ಒಂದೇ ರೀತಿ, ಒಳ್ಳೆ ತಾರುಣ್ಯ ಕಾಣಿಸ್ತಾ ಇದೆ. ಇತ್ಯುಕ್ತೋ ಜರಯಾಗ್ರಸ್ತ ದೇಹೋ ದಮನಿ ಸಂತತಃ. ಆ ಹೊರಗೆ ಬಂದು ಕೂಡಲೇ ಅದ್ಭುತವಾಗಿ ಕಾಣಿಸ್ತಿದ್ದಾರೆ. ಆಗ ನಿಜವಾಗ್ಲೂ ನೀನು ಪಾತಿವ್ರತ್ಯ ಧರ್ಮವನ್ನು ಪಾಲನೆ ಮಾಡಿದರೆ ಸುಕನ್ಯಾ, ನಿನ್ನ ಗಂಡ ಯಾರು ಹೇಳು ಅಂತಂದ್ರಂತೆ. 3 ಜನ ನೋಡ್ಲಿಕ್ಕೆ ಒಂದೇ ರೀತಿ ಇದ್ದಾರೆ. ಪಾಪ ಯಾರು ಅಂತ ಹೆಂಗೆ ಹೇಳೋದು, ಬಹಳ ಕಷ್ಟ ಆಯ್ತು ಅವರಿಗೆ. ಹೆಂಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆಮೇಲೆ ಅವರಿಗೆ 3 ಜನರು ಕೂಡ ಮೇಲೆ ಬಂದು ನಿಂತ್ಕೊಂಡ್ರಂತೆ. ಮೇಲೆ ಬಂದು ನಿಂತಾಗ ತಾನ್ನಿರೀಕ್ಷವರಾರೋಹ ಸ್ವರೂಪಾನ್ ಸೂರ್ಯವರ್ಚಸಃ ಅಜಾನತಿ ಪತಿಂ ಸಾಧ್ವಿ ಅಶ್ವಿನೌ ಶರಣಂ ಯಯವು. ಆ ಕೂಡಲೇ ಏನು ಮಾಡಿದ್ದಂತೆ, 3 ಜನರನ್ನು ನೋಡಿ, ಯಾರು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ, ನನ್ನ ಗಂಡ ಯಾರು ಅನ್ನೋದು ತಿಳಿಲಿಕ್ಕಾಗ್ತಾ ಇಲ್ಲ, ಅಶ್ವಿನಿ ದೇವತೆಗಳೇ ನೀವೇ ಹೇಳಬೇಕು ಅಂತ ಅವರನ್ನೇ ಕೇಳಿದ್ದಂತೆ. ಕೇಳುವಾಗ ದರ್ಶಯಿತ್ವ ಪತಿಂ ತಸ್ಯೈ ಪಾತಿವ್ರತ್ಯೇನ ತೋಷಿತವು. ಆಗ ಅವಳಿಗೊಂದು ವಿಶೇಷವಾಗಿರುವಂತಹ ಒಂದು ಸೂಚನೆ ಕೊಟ್ಟರು. ಆ ಸೂಚನೆಯಂತೆ ನೋಡಿದಾಗ ತನ್ನ ಗಂಡ ಯಾರು ಅಂತ ಗೊತ್ತಾಯಿತು, ಅನುಗ್ರಹ ಮಾಡಿದರು. ಹೇಗೆ ಗೊತ್ತಾಯಿತು ಅಂತಂದರೆ, 3 ಜನರು ಒಟ್ಟಿಗೆ ನೋಡ್ಲಿಕ್ಕೆ ಚೆನ್ನಾಗಿ ಹಾಗೇ ಇದ್ದರೂ ಕೂಡ ದೇವತೆಗಳ ಲಕ್ಷಣ ಏನು ಗೊತ್ತಾ, ದೇವತೆಗಳು ಎದುರುಗಡೆ ಬಂದಿದ್ರು ಅಂತ ಆದರೆ ಅವ್ರ ಕಣ್ಣು ಮಿಟುಕಿಸೋದಿಲ್ಲ. ಅವರು ಕಣ್ಣು ರೆಪ್ಪೆ ಹೊಡ್ಕೊಳುತ್ತೆ. ನಮಗೆಲ್ಲ ಮನುಷ್ಯರಿಗೇನು ಅಂತಂದರೆ, ಸುಮ್ಮನೆ ಮಾತಾಡ್ತಿರ್ತೀವಿ, ಕಣ್ಣು ತಾನೇ ಹೀಗೆ ಪಟ ಹೊಡ್ಕೊಳ್ತಾನೆ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ. ಇದು ಮನುಷ್ಯರ ಲಕ್ಷಣ. ಇದು ದೇವತೆಗಳು ಅಂತ ಆದರೆ ಕಣ್ಣೇ ಮಿಟುಕಿಸೋದಿಲ್ಲ ಅಂತವ್ರು. ಅವರಿಗೆ ಅನಿಮಿಷರು ಅಂತ ಹೆಸರು. ನಿಮಿಷ ಅಂದರೆ ಕಣ್ಣಿನ ರೆಪ್ಪೆ ಹೊಡೆಯೋದು ಅಂತ ಅರ್ಥ. ನಿಮಿಷ ಆ ಅರ್ಥದಲ್ಲೇ ಬಂದದ್ದು. ಕಣ್ಣಿನ ರೆಪ್ಪೆ ಹೊಡಿಲಿಕ್ಕೆ ಎಷ್ಟು ಸಮಯ ಬೇಕ್ರಿ ನಮಗೆ, ಸುಮ್ಮನೆ ಹೀಗಾದರೆ ಮುಗೀತು. ಅದನ್ನೇ ನಿಮಿಷ, ಸೆಕೆಂಡು ಅಂತ ಹೇಳ್ತಾರೆ ಅಷ್ಟೇ. ಹಾಗೆ ಅದು ನಿಮಿಷ ಅಂತ ಹೇಳ್ತಾರೆ. ಅನಿಮಿಷ ಅಂತ ಹೇಳಿದ್ರೆ ಕಣ್ಣಿನ ರೆಪ್ಪೆಯನ್ನು ಅಲಗಾಡಿಸಿದವರು ಅಂತ ಅವರು ದೇವತೆಗಳು. ಆದ್ದರಿಂದಾಗಿ ಅವರನ್ನು ನೋಡುವಾಗ ಇಬ್ಬರು ಕಣ್ಣಿನ ರೆಪ್ಪೆ ಅಳ್ಳಾಡಿಸ್ತಿರ್ಲಿಲ್ಲ, ಒಬ್ಬರು ಅಳ್ಳಾಡಿಸ್ತಿದ್ರು. ಅದಕ್ಕೆ ಇವರೇ ನನ್ನ ಗಂಡ ಅಂತ ಗೊತ್ತಾಯ್ತು ಅವರಿಗೆ. ಆಗ ಅವರನ್ನು ಒಳ್ಳೆ ಪಾತಿವ್ರತ್ಯ ಧರ್ಮದಿಂದ ನೀವಿಬ್ಬರು ಇರ್ರಿ ಅಂತ ಹೇಳಿ ಕಳಿಸಿದ್ರಂತೆ. ಕಳಿಸಿದ ಮೇಲೆ ಅವರಿಗೆ ತಾರುಣ್ಯ ಬಂತು, ಚೆನ್ನಾಗಿದ್ದು ಎಲ್ಲ ಆಯಿತು. ಆಮೇಲೆ ಕೆಲವು ದಿವಸ ಕಳೆದಂತೆ ಏನಾಯಿತಂತೆ, ಆ ಶರಿಯಾತಿ ರಾಜ ಬಂದಂತೆ. ಒಮ್ಮೆ ಮಗಳನ್ನು ನೋಡಿ ಹೋಗೋಣ ಅಂತ ಬಂದರೆ, ಮಗಳು ನೋಡಿದರೆ ಯಾರೋ ಒಬ್ಬ ಹುಡುಗನ ಜೊತೆ ಓಡಾಡ್ತಿದ್ದಾಳೆ. ಸಿಟ್ಟು ಬಂತು ಇವರಿಗೆ, ಶರಿಯಾತಿಗೆ. ಏನಿದು, ನಾನು ಮದುವೆ ಮಾಡಿಕೊಟ್ಟದ್ದು ಚ್ಯವನನಿಗೆ, ಇವಳು ನೋಡಿದರೆ ಯಾರ್ದೋ ಜೊತೆಗೆ ಓಡಾಡ್ತಿದ್ದಾಳಲ್ಲ ಅಂತ ಸಿಟ್ಟು ಬಂತು. ಆಗ ಮಗಳೇ ಹೇಳಿದ್ಲಂತೆ, ಅಪ್ಪ ನೀವು ತಪ್ಪು ತಿಳಿಬೇಡ್ರಿ, ಇವರು ಬೇರೆ ಯಾರು ಅಲ್ಲ, ನನ್ನ ಚ್ಯವನ ಋಷಿಗಳೇ ಇವರು. ಯಾಕೆ ಹೀಗಿದ್ದಾರೆ ಅಂತಂದರೆ, ಇವರು ವಿಶೇಷವಾಗಿ ಅಶ್ವಿನಿ ದೇವತೆಗಳ ಅನುಗ್ರಹ ಆಯಿತು, ಹೀಗೆಲ್ಲ ನಡೆದಿದೆ ಅಂತೆಲ್ಲ ಹೇಳಿದರು. ಆಗ ಹೌದಾ ಅಂತ ಸಂತೋಷಪಟ್ಟನಂತೆ. ಸಂತೋಷಪಟ್ಟು ಎಲ್ಲ ಆದಮೇಲೆ ಶಶಂಸ ಪಿತ್ರೇ ತತ್ಸರ್ವಂ
ವಯೋರೂಪಾಭಿಲಂಬನಂ ಎಲ್ಲ ಹೇಳಿದ ಮೇಲೆ ಸಂತೋಷ ಆಯಿತು. ಆಮೇಲೆ ಏನಾಯ್ತಂತೆ, ಇವನೇ ಶರಿಯಾತಿನೇ ಒಂದು ಯಾಗ ಮಾಡಿದ, ಸೋಮಯಾಗವನ್ನು. ಆ ಸೋಮಯಾಗವನ್ನು ಮಾಡಿದಾಗ ಅಲ್ಲಿ ಸೋಮರಸವನ್ನು ತಯಾರು ಮಾಡಿ ಅದನ್ನು ಅಶ್ವಿನಿ ದೇವತೆಗಳನ್ನು ಕರೆದ್ರಂತೆ ಚವನ ಋಷಿಗಳು. ಕರೆದು ಅವರಿಗೆ ಕುಡಿಸ್ಲಿಕ್ಕೆ ಅಂತ ಹೋದರೆ ಸಾಕ್ಷಾತ್ತಾಗಿ ಇಂದ್ರನೇ ವಜ್ರಾಯುಧವನ್ನು ಹಿಡ್ಕೊಂಡು ಬಂದಂತೆ. ಇನ್ನೇನು ಪ್ರಹಾರ ಮಾಡುತ್ತಾನೆ ಅನ್ನುವಾಗ ಚವನ ಮಹರ್ಷಿಗಳು ಅದನ್ನು ಈ ಕೈಯಲ್ಲಿ ಗಟ್ಟಿ ಹಿಡಿದ್ರಂತೆ, ವಜ್ರಾಯುಧವನ್ನೇ ಹಿಡಿದ್ರು. ಅದನ್ನು ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಅವರಿಗೆ ಕುಡಿಸಿದ್ರಂತೆ ಸೋಮಪಾನವನ್ನು. ಆವತ್ತಿನಿಂದಲೂ ಕೂಡ ಸೋಮರಸಪಾನಕ್ಕೆ ಅವರಿಗೊಂದು ಅರ್ಹತೆ ಬಂತು ಅಂತ ಹೇಳುತ್ತಾರೆ. ಈ ರೀತಿ ಮಾಡಿದಂಥ ಮಹಾತ್ಮರವರು ಅಂದರೆ ಚವನ ಋಷಿಗಳು ಅಂತಂದರೆ, ಆ ಚವನ ಋಷಿಗಳಿಗೆ ಮುಪ್ಪು, ಅವರು ವಯಸ್ಸಾಗೋಗಿತ್ತು, ಆದರೂ ಕೂಡ ಅವರಿಗೇನಾಯಿತಂತೆ ಮತ್ತೆ ತಾರುಣ್ಯ ಎನ್ನುವಂಥದ್ದು ಬಂತು ಅಂತ. ಇದನ್ನಿಟ್ಟುಕೊಂಡೇನೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಹಿಂದೆಲ್ಲ, ಡಾಬರ್ ಚವನ್ ಪ್ರಾಶ್ ಅಂತ ಮಾಡಿಕೊಂಡು. ಅದನ್ನ ಏನು ಅಂತಂದರೆ ಚವನ ಋಷಿಗಳು ಅದನ್ನು ತಿಂದರೆ ಇವರಿಗೆ ತಾರುಣ್ಯ ಬರ್ತದೆ ಅಂತ. ಇವರಿಗೆ ತಾರುಣ್ಯ ಬಂದಿದ್ದು ತಪಸ್ಸಿನಿಂದ, ಅಶ್ವಿನಿ ದೇವತೆಗಳ ಅನುಗ್ರಹದಿಂದ. ಅದು ಚವನ್ ಪ್ರಾಶ್ ಅಂತ ಮಾಡಿಟ್ಟು ಅದನ್ನು ತಿಂದ್ರೇ ತಾರುಣ್ಯ ಬರ್ತದೆ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಇತ್ತು ಹಿಂದೆಲ್ಲ. ಹಾಗೆ ಇದೆಲ್ಲ ಇದರ ಅಂತರಂಗ ಏನು ಅಂತಂದರೆ, ಇದರ ಅಂತರಂಗ ನೋಡಿ ಹೇಗಿದೆ ಅಂತಂದರೆ, ಹೆಂಡತಿಯಾದವಳು ಹೇಗಿರಬೇಕು ಅಂತ ಪಾತಿವ್ರತ್ಯ ಧರ್ಮವನ್ನೇ ಹೇಗೆ ಪಾಲನೆ ಮಾಡಬೇಕು ಅಂತ ತೋರಿಸಿದ್ದಾರೆ. ಪಾತಿವ್ರತ್ಯ ಧರ್ಮ, ಚವನ ಋಷಿಗಳ ಸೇವೆಯನ್ನು ಮುದುಕರು ಪಾಪ ಕಣ್ಣಿಲ್ಲದ ಮುದುಕನ ಸೇವೆಯನ್ನು ಇಷ್ಟು ಚೆನ್ನಾಗಿ ಮಾಡಿದ್ಲು ಅಂದರೆ, ಅವಳ ಸೇವೆಗೆ ಮೆಚ್ಚಿ ಎಷ್ಟಾಯಿತು ಅಂದರೆ ಅವರಿಗೆ ತಾರುಣ್ಯನೇ ಬಂತಂತೆ, ತಾರುಣ್ಯನೇ ಬಂದ್ಬಿಡ್ತು. ಅಂದರೆ ಹೆಣ್ಣು ಮಕ್ಕಳು ಹೇಗಿರಬೇಕು ಅಂದರೆ ಗಂಡನಿಗೆ ತಾರುಣ್ಯ ಬರೆಸುವಂತೆ ಸೇವೆ ಮಾಡಬೇಕು. ಇವತ್ತು ಕೆಲವು ಹೆಣ್ಣುಮಕ್ಳು ಇರ್ತಾರೆ, ಅವ್ರು ಮಾಡೋ ಸೇವೆ ಗಂಡನಿಗೆ ತಾರುಣ್ಯ ಅಲ್ಲ, ಮುಪ್ಪೆ ಬಂದು ಹೋಗ್ತದೆ, ಹಂಗಿರ್ತದೆ. ಆ ರೀತಿ ಇರಬಾರ್ದಂತೆ ಸೇವೆ ಎನ್ನುವಂಥದ್ದು. ಅಂದರೆ ಕಾಡಿಬಿಡಬಾರ್ದು, ಜೀವನನೇ ಬೇಡಪ್ಪ ಅಂತ ಅನಿಸಿರ್ಬೇಕು ಅವ್ರಿಗೆ ಗಂಡಸರಿಗೆ, ಹಾಗೆ ಮಾಡಿಬಿಡ್ತಾರೆ. ಆ ಥರ ಆಗಬಾರ್ದಂತೆ, ಚೆನ್ನಾಗಿರಬೇಕು, ಇನ್ನೂ 4 ದಿವಸ ಇರಬೇಕು ಇವಳ ಜೊತೆಗೆ ಅಂತ ಸಹಬಾಳ್ವೆ ಬೇಕು ಅಂತ ಅನ್ನಿಸ್ಬೇಕಂತೆ. ಆ ರೀತಿಯಲ್ಲಿ ತನ್ನ ಸಂಸಾರದಲ್ಲಿ ಹೊಂದಾಣಿಕೆ ಎನ್ನುವಂಥದ್ದು ಇರಬೇಕು ಅಂತ ಅದನ್ನು ಇವಳ ಕಥೆಯಿಂದ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನು ಇದಲ್ಲದೇನೆ ಉತ್ತಾನ ಬರ್ಹಿರಾನರ್ಥೋ ಭೂರಿಷೇಣ ಇತಿತ್ರಯಃ. ಇನ್ನು ಶರಿಯಾತಿ ಏನಿದ್ದಾನೆ, ಶರಿಯಾತಿಗೆ ಇದು ಸುಕನ್ಯಾ ಅಂತ ಒಬ್ಬ ಮಗಳು. ಈ ಸುಕನ್ಯೆ ಈ ಚರಿತ್ರೆ ಇದೆಯಲ್ಲ, ಇದು ಒಂದು ಬಹಳ ವಿಶೇಷ. ಇದನ್ನೆಲ್ಲ ಏನು ಹೇಳ್ತಾರೆ ಗೊತ್ತಾ, ಇದು ಊಟ ಆಗುತ್ತಲ್ಲ, ಪ್ರತಿನಿತ್ಯ ಊಟ ಮಾಡ್ತೇವೆ. ಊಟ ಎಲ್ಲ ಆದ ನಂತರ ಕೈ ತೊಳಿತೀವಲ್ಲ, ಊಟ ಆದಮೇಲೆ ಆ ಕೈ ತೊಳೆದ ಮೇಲೆ ಏನು ಮಾಡಬೇಕಂತೆ, ಅದರಲ್ಲಿ ಇನ್ನೂ ಒದ್ದೆ ಇರ್ತದೆ, ಕೈ ಒರೆಸ್ಕೊಂಡಿರೋದಿಲ್ಲ. ಆಗ ಆ ಊಟ ಆದಮೇಲೆ ಕೈ ತೊಳೆದಾದ ಮೇಲೆ ಈ ಹೆಬ್ಬೆರಳಿನಿಂದ ಈ 2 ಕಣ್ಣನ್ನು ಹೀಗೆ ಸ್ಪರ್ಶ ಮಾಡಬೇಕಂತೆ. ಹೀಗೆ ಸ್ಪರ್ಶ, ಒದ್ದೆ ಕೈಯಲ್ಲಿ ಸ್ಪರ್ಶ ಮಾಡಬೇಕು. ಆ ಸ್ಪರ್ಶ ಮಾಡುವಾಗ ಏನು ಮಾಡಬೇಕು ಅಂದರೆ ಈ ಮಂತ್ರ ಹೇಳ್ಕೊಳ್ಬೇಕಂತ. ಶರ್ಯಾತಿಂಚ ಸುಕನ್ಯಾಂಚ ಚವನಂ ಚೇಂದ್ರಮಶ್ವಿನವು ಯಸ್ಮರಿಷ್ಯತಿ ವೈ ನಿತ್ಯಂ ತಸ್ಯ ಚಕ್ಷುರ್ನ ನಶ್ಯತಿ. ಈ ಮಂತ್ರ ಭೋಜನಾಂತೆ ಸ್ಮರನ್ ಅಕ್ಷ್ಣೋ ಅಂಗುಷ್ಟಾಂಭುವಿ ನಿಕ್ಷಿಪೇತ್. ಅಂದರೆ ಶರ್ಯಾತಿಂಚ, ಈ ಕಥೆಯಲ್ಲಿ ಬಂದವರು ಯಾರ್ಯಾರು, ಶರ್ಯಾತಿಂಚ ಸುಕನ್ಯಾಂಚ, ಶರ್ಯಾತಿ ಬಂದಿದ್ದಾಳೆ ಮತ್ತು ಸುಕನ್ಯೆ ಬಂದಿದ್ದಾಳೆ. ಚವನಂ ಚ ಇಂದ್ರಮಶ್ವಿನವು, ಚವನ ಋಷಿಗಳು ಬಂದಿದ್ದಾರೆ. ಇಂದ್ರ ಪ್ರಹಾರ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಅವನ ಕಥೆ ಬಂದಿದೆ. ಅಶ್ವಿನವು, ಅಶ್ವಿನಿ ದೇವತೆಗಳು ಕೂಡ ಬಂದಿದ್ದಾರೆ. ಯಸ್ಮರಿಷ್ಯತಿ ವೈನಿತ್ಯಂ, ಇವರು ಇಷ್ಟೂ ಜನರನ್ನು ಕೂಡ ಯಾರು ಪ್ರತಿನಿತ್ಯ ಸ್ಮರಣೆ ಮಾಡುತ್ತಾರೆ, ತಸ್ಯ ಚಕ್ಷುಹು ನನಶ್ಯತಿ, ಅವರ ಕಣ್ಣಿನ ರೋಗ ಬರುವುದಿಲ್ಲಂತೆ. ಅದಕ್ಕೆ ಊಟ ಆದ ನಂತರ ಏನು ಮಾಡಬೇಕು, ಒದ್ದೆ ಕೈಯಲ್ಲೇನೆ ಭೋಜನಾಂತೆ ಸ್ಮರನ್ ಅಕ್ಷ್ಣೋಹೋ, ಭೋಜನದ ಅಂತ್ಯದಲ್ಲಿ ಕೈ ತೊಳೆದಾದ ಮೇಲೆ ಒದ್ದೆ ಕೈಯಿಂದ ಹೀಗೆ ಸ್ಪರ್ಶ ಮಾಡಿಕೊಂಡು ಇವರನ್ನು ಸ್ಮರಣೆ ಮಾಡಬೇಕು. ಇದನ್ನು ಮಾಡಿದ್ವಿ ಅಂದರೆ ಕಣ್ಣಿನ ರೋಗ ಬರುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಶಾಸ್ತ್ರ ಹೇಳಿರುವಂಥದ್ದು. ಹೀಗೆ ಇನ್ನು ಇಷ್ಟೆಲ್ಲ ಆದ ನಂತರ ಮುಂದೆ ಈ ಶರಿಯಾತಿಗೆ ಸುಕನ್ಯೆ ಅಂತ ಮಗಳ ಕಥೆ ಆಯಿತು. ಮಗಳಾದ ನಂತರ ಅವನಿಗೆ ಇನ್ನೇನಾಗಿತ್ತಂತೆ, ಇನ್ನು 3 ಜನ ಗಂಡು ಮಕ್ಕಳು ಕೂಡ ಇದ್ದರು. ಉತ್ತಾನ ಬರಿಹಿ, ಆನರ್ಥ, ಭೂರಿಷೇಣ ಅಂತ 3 ಜನ ಮಕ್ಕಳಿದ್ರಂತೆ. ಆ ಆನರ್ಥ ಅಂತ ಏನಿದ್ನಲ್ವ, ಆನರ್ಥ ಅನ್ನುವಂಥವನಿಗೆ ಒಬ್ಬ ಮಗ ಇದ್ದಂತೆ. ಅವನ ಹೆಸರೇನು ಅಂದರೆ ರೇವತ ಅಂತ ಹೆಸರಂತವನಿಗೆ, ರೇವತ ಅಂತ. ಆ ಆನರ್ಥನ ಮಗ ರೇವತ. ಆ ರೇವತ ಏನಿದ್ದಾನಲ್ವ, ಅವನದ್ದು ಒಂದು ಬಹಳ ವಿಚಿತ್ರವಾದಂಥ ಕಥೆ ಅವನದ್ದು. ಅವನಿಗೆ ಸ್ವಂತಸ್ಸ ಮುದ್ರೇ ನಗರೀಂ ವಿನಿರ್ಮಾಯ ಕುಶಸ್ಥರೀಂ ಆಸ್ಥಿತೋ ಭುಂಕ್ತ ವಿಷಯಾನ್
ಅಧೀನರಿಂದಮ. ಇವನು ಆ ರೇವತ ಏನಿದ್ದ, ರೇವತ ಏನು ಮಾಡಿದ್ನಂತೆ, ಸಮುದ್ರದ ಮಧ್ಯದಲ್ಲಿ ಒಂದು ಕುಶಸ್ಥಲಿ ಅಂತ ಒಂದು ನಗರವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ನಂತೆ ರೇವತ. ಏನು ವಿಚಿತ್ರ ನೋಡಿ, ಸಮುದ್ರದ ಮಧ್ಯಕ್ಕೆ ಹೋಗಿ ಒಂದು ಪಟ್ಟಣ ನಿರ್ಮಾಣ ಮಾಡಿದ್ನಂತೆ. ಅದಕ್ಕೆ ಕುಶಸ್ಥಲಿ ಅಂತ ಹೆಸರು ಅಂತ ಹೇಳ್ತಾರೆ. ಅಲ್ಲಿ ಆನರ್ತ ಮೊದಲಾದಂಥ ದೇಶಗಳನ್ನು ಕೂಡ ಆಳಿದ್ದಂತೆ ಇವನು ಆಳಿ. ತಸ್ಯ ಪುತ್ರ ಶತಂ ಜಜ್ಞೆ ಕಕುದ್ಮಿ ಜ್ಯೇಷ್ಠಮುತ್ತಮಂ ಕಕುದ್ಮಿ ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಭುಂಗತಃ. ರೇವತನಿಗೆ ಕಕುದ್ಮಿ ಮೊದಲಾದಂತಹ 100 ಜನ ಮಕ್ಕಳಿದ್ರಂತೆ. ಕಕುದ್ಮಿ ಮೊದಲಾದವರು, 100 ಜನರ ಹೆಸರು ಹೇಳಲ್ಲ ಪಾಪ, ಅದನ್ನು ಕೇಳ್ತಾ ಇಲ್ಲಿ ಕೊಡೋದು ಮತ್ತೆ. ಅದಕ್ಕೆ 100 ಜನ ಮಕ್ಕಳು ಕಕುದ್ಮಿ ಮೊದಲಾದವರು. ಅದರಲ್ಲಿ ಈ ಹುಟ್ಟಿದ್ರಂತೆ ಆ ರೇವತನೇ ರೈವತ ಅಂತ ಹೇಳ್ತಾರೆ. ಆ ರೈವತ ಏನಿದ್ದಾನಲ್ಲ, ರೈವತನಿಗೆ ತನಗೊಬ್ಬ ಮಗಳು ಇದ್ಲಂತೆ. ಅವಳ ಹೆಸರೇನು ಅಂತಂದರೆ ರೇವತಿ ಅಂತ ಹೆಸರಂತವಳು, ರೇವತಿ ಅಂತ. ಆ ರೇವತಿಯನ್ನ ಒಂದು ವಯಸ್ಸು ಬಂತವಳಿಗೆ, ಮದುವೆ ಮಾಡಬೇಕು ಪಾಪ. ಮದುವೆ ಮಾಡಬೇಕು ಅಂತ ರೈವತಿಗೆ ಮದುವೆ ಮಾಡಬೇಕು, ಒಂದು ಗಂಡು ಹುಡುಕ್ಬೇಕಲ್ಲ. ಅದಕ್ಕೆ ಇವನೇನು ವಿಚಾರ ಮಾಡಿದ ಅಂದರೆ, ಪುತ್ರ್ಯಾವರಂ ಪರಿಪ್ರಷ್ಟುಂ ಬ್ರಹ್ಮಲೋಕಂ ಅಪಾವೃತಂ ಅಂತ. ಈ ಗಂಡು ಹುಡುಕ್ತೀವಿ, ಅವನು ಅಂದ್ಕೊಂಡಂತೆ, ಅವನ ಯೋಚನೆ ನೋಡಿ ಹೇಗಿರ್ತದೆ. ಒಬ್ಬೊಬ್ಬರು ವಿಚಿತ್ರ ಯೋಚನೆ ಮಾಡ್ತಿರ್ತಾರೆ ತಂದೆಯರು. ಕನ್ಯಾದಾನ ಮಾಡಬೇಕಾದ್ರೆ ಅವನು ಯೋಚನೆ ಮಾಡಿದ್ದಂತೆ, ಅಲ್ಲ ನಾನು ಯಾರೋ ಒಬ್ಬ ಹುಡುಗನ ನೋಡಿ ಕನ್ಯಾದಾನ ಮಾಡಿಬಿಡ್ಬೋದು, ಆದರೆ ಕನ್ಯಾದಾನ ಮಾಡಿದ ಮೇಲೆ ಅಕಸ್ಮಾತ್ ಅವಳ ಹಣೆ ಬರಹದಲ್ಲಿ ಈ ಹುಡುಗನ ಕಟ್ಟಿಕೊಂಡ್ರೆ ಮಧ್ಯದಲ್ಲಿ ಡೈವರ್ಸ್ ಆದರೆ ಏನು ಸಮಸ್ಯೆ, ಆಮೇಲೆ ಎಲ್ಲಿ ಹೋಗಬೇಕು, ಬಹಳ ಕಷ್ಟ. ಆದ್ದರಿಂದಾಗಿ ಹಣೆ ಬರಹವನ್ನು ಬರೆದವರು ಯಾರು? ಬ್ರಹ್ಮದೇವರು. ಆದ್ದರಿಂದ ಬ್ರಹ್ಮದೇವರ ಹತ್ರ ಹೋಗಿ ಕೇಳಿಬಿಡೋಣಂತೆ, ಇವಳಿಗೆ ಅನುರೂಪನಾದ ವರನನ್ನು ತೋರಿಸಿಬಿಡು ಅಂತ ಕೇಳೋಣ ಅಂತ ಅಲ್ಲಿಗೆ ಹೋದನಂತೆ. ಡೈರೆಕ್ಟಾಗಿ ಬ್ರಹ್ಮಲೋಕಕ್ಕೆ ಹೋಗಿಬಿಟ್ನಂತೆ. ಏನು ವಿಚಿತ್ರ, ಅವಳ ಹಣೆ ಬರದಲ್ಲಿ ಏನಿರ್ತದೆ ಅಂತ ಹೇಳಿಬಿಟ್ಟು ಬ್ರಹ್ಮನ ಕೇಳಿಕೊಂಡು ಸರಿಯಾದ ವರ ಸಿಗಬೇಕು ಅಂತ ಹೇಳಿಕೊಂಡು ಅಲ್ಲಿಗೆ ಹೋದನಂತೆ. ಹೋಗಿ ಆವರ್ತಮಾನೇ ಗಾಂಧರ್ವೇ ಸ್ಥಿತೋ ಲಬ್ಧ ಕ್ಷಣಂ. ಇಷ್ಟೆಲ್ಲ ಆಯಿತು. ಅಲ್ಲಿಗೆ ಹೋದ ಕೂಡಲೇ ಏನು ಮಾಡಿದ್ನಂತೆ, ಬ್ರಹ್ಮದೇವರನ್ನ ಕೇಳಬೇಕು. ಆ ಬ್ರಹ್ಮದೇವರನ್ನ ಕೇಳಬೇಕು ಅಂತ ಅಂದ್ಕೊಂಡು ಹೋದ. ಬ್ರಹ್ಮಲೋಕದಲ್ಲಿ ಏನು ನಡೀತಿತ್ತಂತೆ, ಗಂಧರ್ವರೆಲ್ಲ ಸೇರಿಕೊಂಡು ಹಾಡು ಹೇಳ್ತಾ ಇದ್ರಂತೆ. ಒಂದು ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತಂತೆ. ಆ ಬ್ರಹ್ಮದೇವರು ಕೂಡ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಕೇಳ್ತಾ ಕೂತಿದ್ರಂತೆ. ಇವನು ರೈವತ ರಾಜ ಅಂದ್ಕೊಂಡ, ಪಾಪ ಸಂಗೀತ ಕೇಳ್ತಿದ್ದಾರೆ, ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ, ಕಾರ್ಯಕ್ರಮ ಮುಗಿಲಿ, ನಾವು ಕಾರ್ಯಕ್ರಮ ನೋಡಿಬಿಡೋಣಂತೆ. ಕಾರ್ಯಕ್ರಮ ಮುಗಿದ ಮೇಲೆ ಹೋಗಿ ಕೇಳೋಣ ಅಂತ ಅಂದ್ಕೊಂಡು ಕೂತ್ಕೊಂಡಂತೆ. ಆಗ ಆ ಎಲ್ಲ ಕಾರ್ಯಕ್ರಮ ಎಲ್ಲವೂ ಕೂಡ ಮುಗೀತಂತೆ. ಎಲ್ಲ ಹಾಡು ಭಾಳ ಚೆನ್ನಾಗಿ ಹೇಳಿದರು. ಗಂಧರ್ವರೆಲ್ಲ ಸೇರಿಕೊಂಡು ಅದ್ಭುತವಾದ ಗಾನ ಎಲ್ಲ ಕೇಳಿಕೊಂಡ್ರು, ಖುಷಿ ಆಯಿತು, ಎಲ್ಲ ಮುಗೀತು. ಎಲ್ಲ ಮುಗಿದಾದ ನಂತರ ತದಂತ ಆದ್ಯಮಾನಮ್ಯ ಸ್ವಾಭಿಪ್ರಾಯಂ ನ್ಯವೇದಯತ್ ತಚ್ಛ್ರುತ್ವಾ ಭಗವಾನ್ ಬ್ರಹ್ಮ ಪ್ರಹಸ್ಯ ತಮುವಾಚ. ಅವನು ಹೋಗಿ ಕೇಳಿದ, ಸ್ವಾಮಿ ಬ್ರಹ್ಮದೇವರೇ, ನನ್ನ ಮಗಳಿಗೊಂದು ಒಳ್ಳೆಯ ವರ ಬೇಕಾಗಿದೆ, ಅದು ನೀವೇ ಹಣೆ ಬರಹ ಬರೆದವರು, ಯಾರು ಇವಳಿಗೆ ಸರಿಯಾದ ವರ ಅಂತ ಹೇಳಿಬಿಟ್ಟು ನೀವೇ ಹೇಳಿಬಿಡ್ರಿ, ಅವ್ರ ಹತ್ರ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ ಕೂಡಲೇ ಬ್ರಹ್ಮದೇವರು ಒಂದು ಸರ್ತಿ ನಕ್ಕರಂತ ನೋಡಿ, ಏನು ಮಾಡ್ತಾ ಇದ್ದಿ ನೀನು ಅಂತ ಕೇಳಿ ಆಮೇಲೆ ಅವ್ರು ಹೇಳ್ತಾರೆ, ಅಲ್ಲೋ ಅದಕ್ಕೆ ಈಗ ಮದುವೆ ಮಾಡಬೇಕು ಅಂತಿದ್ದೀಯಲ್ಲ ನೀನು, ಈಗ ಯಾಕೆ ಬಂದಿ ನೀನು ಅಂತ ಕೇಳಿ. ಅಲ್ಲ ಮತ್ತು ನಾ ಬಂದಿದ್ದೇನೆ ಈಗ ಅಂದ್ರೇನು, ಈಗಲ್ಲ, ಸಂಗೀತ ಕಾರ್ಯಕ್ರಮ ಆರಂಭ ಆಗಿತ್ತು ಆವಾಗ ಬಂದೀನಿ, ಈಗ ಮುಗೀತು, ನಿಮ್ಮ ಹತ್ರ ಬಂದು ಕೇಳ್ತಾ ಇದ್ದೇನೆ ಅಂತಂದ್ರಂತೆ. ಅಂದ ಕೂಡಲೇ ಆ ಬ್ರಹ್ಮದೇವರು ಹೇಳಿದ್ರಂತೆ, ಮುಹೂರ್ತಂ ಶೃಣ್ವತೋ ಶ್ರಾವ್ಯಂ ಪ್ರತಿಯಾತಸ್ಯ ತೇನಘ ಅಂತಂದ್ರು. ಅವ್ರು ಹೇಳಿದರು, ನೋಡು, ನೀನು ಬಂದ ಈಗಾಗಲೇ ಎಷ್ಟು ದಿವಸ ಆಗಿದೆ ಗೊತ್ತೇನು, ಬ್ರಹ್ಮಲೋಕಕ್ಕೆ ಬಂದು ಎಷ್ಟು ದಿವಸ ಆಗಿದೆ ಅಂತಂದರೆ 27 ಚತುರ್ಯುಗಗಳು ಕಳೆದು ಹೋಗಿದ್ದಾವೆ ಅಂತಂದ್ರಂತೆ. ಚತುರ್ಯುಗಗಳು 27 ಬಾರಿ ತಿರುಗಿ ಹೋಗಿದ್ದಾವೆ. ಅಂದರೆ ನಮ್ಮಲ್ಲೆಲ್ಲ ಹೇಗೆ ಅಂತಂದರೆ, ಗಾನ ಅಂತ ಹೇಳಿದರೆ ಯಾರಾದರೂ ಸಂಗೀತ ಕಾರ್ಯಕ್ರಮ ಇಟ್ಟರೆ ಹಿಂಗೆ ಇರ್ತದೆ. ಅಂದರೆ ಮಲಿಗೆ ಎತ್ತು ನಮ್ಮ ಲೋಕದಲ್ಲಿ ಎಲ್ಲ ಆಗೋಗಿರ್ತದೆ, ಎಷ್ಟೋ ಜನ ಹೋಗೇ ಬಿಟ್ಟಿರ್ತಾರೆ. ಆದರೆ ಬ್ರಹ್ಮಲೋಕದಲ್ಲಿ ನಡೆದ್ರೆ ಹಿಂಗಿರ್ತದಂಥದೆಲ್ಲ. ಆದ್ದರಿಂದ ಬ್ರಹ್ಮಲೋಕದಲ್ಲಿ ಮುಹೂರ್ತಂ ಶೃಣ್ವತು, ನಿಮಗೆ ಭೂಲೋಕದಲ್ಲಿ 27 ಚತುರ್ಯುಗಗಳು ಕಳೆದು ಹೋಗಿರ್ತದೆ, ಅದು ನಮಗೆ ಇಲ್ಲೊಂದು ಕ್ಷಣ ಅಷ್ಟೇ ಅಂತಂದ್ರು ಅವರು.
ಕ್ಷಣ. ನೀನು ನಮ್ಮ ಲೋಕಕ್ಕೆ ಬಂದಾಗ ಒಂದು ಕ್ಷಣ ಆಗಿದೆ, ಆದರೆ ಭೂಲೋಕದಲ್ಲಿ ಈಗಾಗಲೇ 27 ಚತುರ್ಯುಗಗಳು ಕಳೆದು ಹೋಗಿದ್ದಾವೆ. ಇನ್ನು ಯಾವ ವರ ಇರ್ತಾನೋ ನಿನ್ನ ಮಗಳಿಗೆ ಅಂತಂದವು ಬ್ರಹ್ಮ. ಇನ್ನು ಯಾವ ವರ? ಎಲ್ಲರೂ ಕೂಡ ತಮ್ಮಂದ್ರೆ ಇನ್ನು ಹುಟ್ಟಿದವರೆಲ್ಲರೂ ಕೂಡ. ಯಾಕೆ? ಇವಳು 27 ಚತುರ್ಯುಗಗಳು ಕಳೆದಿದೆ ಅಂದರೆ ಅಷ್ಟು ದೊಡ್ಡವಳು ಇವಳು ಅಂತ ಅರ್ಥ. ಅಷ್ಟು ದೊಡ್ಡವಳು. ಇವಳನ್ನು ಯಾರು ಮದುವೆ ಮಾಡ್ಕೊಳ್ತಾರಿನ್ನ ಅಂತಂದ್ರೆ ಬ್ರಹ್ಮದೇವರು. ಅಂದ್ರೆ ತದ್ಗಚ್ಚ ದೇವದೇವಾಂಶೋ. ಅದಕ್ಕೆ ಏನು ಮಾಡಿ ಅಲ್ಲ ನನಗೆ ಗೊತ್ತಿಲ್ಲ, ಈಗ ಏನು ಮಾಡ್ತೀರಿ ಗೊತ್ತಿಲ್ಲ, ನನಗೊಂದು ಒಳ್ಳೆ ವರ ಬೇಕು, ನಾ ಬಂದಿದ್ದೀನಿ, ಈಗ ಅವಳ ಹಣೆ ಬರದಲ್ಲಿ ಏನಿದೆ ಹೇಳ್ರಿ, ಅವರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ. ಈಗ ಏನಾಗಿದೆ ಅಂತಂದರೆ ದ್ವಾಪರ ಯುಗ ನಡೀತಾ ಇದೆ ಅಂದ್ರೆ ಅವಾಗ ಬ್ರಹ್ಮದೇವರು, ದ್ವಾಪರ ಯುಗ ನಡೀತಾ ಇದೆ. ಆ ದ್ವಾಪರ ಯುಗದಲ್ಲಿ ಒಬ್ಬ ಹುಡುಗ ಇದ್ದಾನಲ್ಲಿ. ಅವನು ಯಾರು ಅಂದರೆ ಸಾಕ್ಷಾತ್ ಜಗದೊಡೆಯನಾಗಿರುವಂಥ ಭಗವಂತ ಕೃಷ್ಣ ಇದ್ದಾನಲ್ಲ, ಅವ್ರ ಅಣ್ಣ ಬಲರಾಮ ಅಂತಿದ್ದಾನೆ. ಆ ಬಲರಾಮನಿಗೆ ಹೋಗಿ ಕನ್ಯೆಯನ್ನು ದಾನ ಮಾಡು ಅಂತ ಹೇಳಿದಂತೆ. ಸರಿ ಅಂತ ಆಯಿತು ಅಂತ ತದ್ಗಚ್ಚ ದೇವದೇವಾಂಶೋ ಬಲದೇವೋ ಮಹಾಬಲಃ. ಬಲದೇವ ಬಲರಾಮ ಇದ್ದಾನೆ, ಅವನಿಗೆ ಕೊಡು. ಕನ್ಯಾರತ್ನವಿದಂ ರಾಜನ್ ಆರರತ್ನಾಯ ದೇಹಿ. ಅದಕ್ಕೆ ಇದನ್ನು ಕೊಟ್ಬಿಡು ಅಂತ ಹೇಳಿದಾಗ ಆಯಿತು ಅಂತ ಹೋದನು. ಹೋಗಿ ಕನ್ಯಾದಾನ ಮಾಡಬೇಕು ಅಂತ ಹೋದರೆ ಇವಳು ನೋಡಿದರೆ ಕೃತಯುಗದವಳು, ಅವನು ನೋಡಿದರೆ ದ್ವಾಪರ ಯುಗದವನು. ಆ ಕೃತಯುಗದವಳೇನಿದ್ದಾಳಲ್ಲ ಅವಳು ಏನಾಗಿದ್ಲಂತೆ, ಹೈಟ್ ಇದೆಯಲ್ಲ ಅವಳದ್ದು, ಅವಳ ಹೈಟ್ ಹೇಗಿತ್ತು ಅಂದರೆ ಸುಮಾರು 20 ಅಡಿ ಎತ್ತರ ಇದ್ಲಂತವಳು. ಅವಳಿದ್ದ ಆ ಕಾಲದ ಮನುಷ್ಯಳು ಅವಳು. ಈ ಬಲರಾಮ ನೋಡಿದರೆ ಪಾಪ ಅವನು 7 ರಿಂದ 8 ಅಡಿ ಇದ್ದ, ಅವನಷ್ಟೇ, 10ರೊಳಗೆ ಅವನದೇನಿದ್ರು ಕೂಡ ಅಷ್ಟರಲ್ಲಿದ್ದ. ಇವಳು ನೋಡಿದ್ರೆ 20 ಅಡಿ ಎತ್ತರ ಇದ್ದಾಳೆ. ಈ ಇವಳನ್ನು ತಗೊಂಡು ಹೋಗಿ ನಿನಗೆ ಕನ್ಯಾದಾನ ಮಾಡ್ತೀನಿ, ಬ್ರಹ್ಮದೇವರು ಹೇಳಿದ್ದಾರೆ, ಮದುವೆ ಮಾಡಿಕೊಂಡು. ಅಲ್ಲೂ ನೀ ಕನ್ಯಾದಾನ ಮಾಡ್ತೀವಿ ಮಾರೆ, ನಾ ತಾಳಿ ಹೆಂಗೆ ಕಟ್ಟಲಿ ಅಂತ ಅವನು ಪಾಪ. ಎತ್ತರ ಇದ್ದಾಳಲ್ಲ ಅಂತ ನಾನು ಸ್ಟೂಲ್ ಇಟ್ಕೊಂಡೆ ತಾಳಿ ಕಟ್ಟಬೇಕಲ್ಲ, ನಾನೇನು ಮಾಡಲಿ ಅಂತ ಅವನು ಪಾಪ. ಅದಕ್ಕೆ ಇಲ್ಲ ಅದೆಲ್ಲ ಏನು ಗೊತ್ತಿಲ್ಲ, ನೀನು ಕೊಡು ಅಂತ ಹೇಳಿದ್ದಾರೆ, ಕೊಡು. ಆಗ ಸರಿ ಅಂತ ಏನು ಮಾಡಿದ್ನಂತೆ ಈ ಬಲರಾಮ ಏನು ಮಾಡಿದ, ಇದು ಕೃಷ್ಣನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಭಗವಂತನು ಹೇಳಿದ್ದ, ನೀನು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಮಾಡ್ಕೊಳ್ಳಿಕ್ಕಾಗಲ್ಲ ಮಾರೆ, ಬೇಗ ಒಂದು ಮಾಡ್ಕೊ ನೀನು ಅಂತ ಅವನಿಗೆ ಹೇಳಿದ್ನಂತೆ. ಅದಕ್ಕೆ ಸರಿ ಅಂತ ಇವನೇನು ಮಾಡಿದ, ಬಲರಾಮ ಯಾವಾಗಲೂ ಕೂಡ ತನ್ನ ಬಳಿಯಲ್ಲಿ ಒಂದು ನೇಗಿಲಿಟ್ಟುಕೊಂಡಿರ್ತಿದ್ನಂತೆ. ನೇಗಿಲು, ಆ ನೇಗಿಲಿರ್ತದಲ್ಲ, ನೇಗಿಲನ್ನು ಅವಳು ಭುಜಕ್ಕೆ ಹಾಕಿ ಎಳೆದಂತ ಒಂದು ಸರ್ತಿ ಕೆಳಗೆ ಭುಜಕ್ಕೆ ಹಾಕಿ ಎಳೆದ್ರೆ ಇವನಿಗೆ ಯಾವ ಲೆವೆಲ್ಲಿಗೆ ಬೇಕೋ ಆ ಲೆವೆಲ್ಲಿಗೆ ಸರಿ ಮಾಡ್ಕೊಂಡಂತೆ, ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ನಂತೆ. ಆ ಹೊಂದಾಣಿಕೆ ಮಾಡಿಕೊಂಡು ಆಮೇಲೆ ಮದುವೆ ಮಾಡಿಕೊಳ್ಳುತ್ತೀನಿ ಅಂತ ಮದುವೆ ಮಾಡಿಕೊಂಡು, ಹೀಗೆ ಬಲರಾಮನ ಹೆಂಡತಿ ಆದಂತೆ ಈ ರೇವತಿ ಅಂತ ಹೇಳ್ತಾರೆ. ಇದು ರೈವತರಾಜನ ಕಥೆ, ಶರಿಯಾತಿಯ ವಂಶದಲ್ಲಿ ಬಂದವು ನೀವು ಕೂಡ. ಹೀಗೆ ಈ ಸೂರ್ಯವಂಶದ ರಾಜರ ಕಥೆಗಳೇನೇ ಒಂದು ವಿಚಿತ್ರ, ಬಹಳ ವಿಚಿತ್ರವಾಗಿರುವಂಥ ಕಥೆಗಳಿರುವುದೆಲ್ಲರದ್ದು ಕೂಡ ಇಂಥವರು. ಆಮೇಲೆ ಇನ್ನೊಬ್ಬ ಮಗ ಇದ್ದ, 9ನೇ ಮಗ ಮನುವಿಗೆ, ಆ ವೈವಸ್ವತ ಮನುವಿಗೆ. ಒಬ್ಬೊಬ್ಬರದಾಯಿತು 9ನೇ ಮಗ ಯಾರು ಅಂದರೆ ನಾಭಾಗೋನ್ಯಸ್ತ ತತ್ಪ್ರಾಜ್ಞೋ ಯಮ್ಮತ್ವಾ ಪ್ರಾತರಕವಿಂ ಯವಿಷ್ಟಂ ವ್ಯವಜದ್ದಾಯಂ ಬ್ರಹ್ಮಚಾರಿಣ ಮಾಹಸಃ. ಆಗ ಇವನಿಗೆ ದಿಷ್ಟನ ಮಗ ನಾಭಾಗ ಅಂತ ಒಬ್ಬ ಇದ್ದ, ಅವನಿಗಿಂತ ಬೇರೆ ಇವನು ಅಂದರೆ ವೈವಸ್ವತ ಮನುವಿನ ಮಗ. ಆ ವೈವಸ್ವತನ ಮಗು ನಾಭಾಗ, ಅವನು 9ನೇ ಮಗ. ಅವನು ಪಾಪ ಗುರುಕುಲದಲ್ಲಿ ಅಧ್ಯಯನ ಮಾಡಲಿಕ್ಕೆ ಅಂತ ಹೋಗಿದ್ದ. ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿಕೊಂಡು ಒಳ್ಳೆ ಅಧ್ಯಯನ ಮಾಡ್ತಾ ಇದ್ದಂತೆ. ಇವನು ಬರೋದ್ರೊಳಗೆ ಏನಾಗಿತ್ತು ಅಂದರೆ 9 ಜನ ಅಣ್ಣ ತಮ್ಮಂದ್ರಿದ್ರಲ್ಲ, ಅವರೆಲ್ಲ ಸೇರಿಕೊಂಡು ಆಸ್ತಿ ಪಾಲು ಮಾಡ್ಕೊಂಡ್ಬಿಟ್ಟಿದ್ರಂತೆ. ಇವನು ಬ್ರಹ್ಮಚಾರಿ, ಇವನಿಗೇನು ಆಸ್ತಿ ಬೇಕಾಗಿಲ್ಲ ಬಿಡು ಅಂತ ಆಸ್ತಿನೇ ಕೊಟ್ಟಿರಲಿಲ್ಲ ಇವನಿಗೆ. ಆಗ ಅವರ ಅಪ್ಪನ ಹತ್ರ, ವೈವಸ್ವತ ಮನುವಿನ ಹತ್ರ ಹೋಗಿ ಕೇಳಿದ್ನಂತೆ, ಅಪ್ಪ ನನಗೆ ಆಸ್ತಿ ಇಲ್ಲ, ಉಳಿದದ್ದೆಲ್ಲ ಅಣ್ಣಂದ್ರೆ ಹಂಚ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ, ನನಗೊಂದು ಆಸ್ತಿ ಬೇಕಲ್ಲ ಅಂತ ಕೇಳಿದನಂತೆ. ಕೇಳಿದ ಕೂಡಲೇ ತಾಂಸ್ತ್ವಂ ಶಂಸಯ ಸೂಕ್ತೆ ದ್ವೇ ವೈಶ್ವದೇವೇ ಮಹಾತ್ಮನಃ. ಅವನಿಗೆ ಹೇಳಿದ್ರಂತೆ, ನೀನೊಂದು ಕೆಲಸ ಮಾಡು, ಈ ಉತ್ತರ ದಿಕ್ಕಿನಲ್ಲಿ ಒಂದು ಹೋಮ ನಡೀತಾ ಇರ್ತದೆ. ಆ ಹೋಮ ನಡೀತಾ ಇರುವಾಗ ಆ ಹೋಮಕ್ಕೆ ಹೋಗಿ ನೀನು, ಅಲ್ಲಿ ಯಜ್ಞ ನಡೀತದೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ 6ನೇ ದಿನದಲ್ಲಿ, ಅಂದರೆ ಬಹಳ ದಿನದ್ದು ಒಂದು ಯಾಗ, ಅದು ಸತ್ರ. ಆ ಸತ್ರ ಯಾಗದಲ್ಲಿ ಆಗಬೇಕಾದ್ರೆ ಅವರು ಪುರೋಹಿತರು ಹೋಮ ಮಾಡುವಾಗ ಕೆಲವು ಮಂತ್ರ ಮರ್ತೋಗ್ತದೆ ಅವರಿಗೆ. ಅವ್ರು ಇದಮಿತ್ತ ರೌದ್ರಂ ಅಂತ, ಏ ಯಜ್ಞೇನ ದಕ್ಷಿಣಯ ಅಂತೆಲ್ಲ 2 ಮಂತ್ರ, ಆ 2 ವೈಶ್ವದೇವ ಮಂತ್ರ ಅಂತ ಹೇಳುತ್ತಾರೆ. ಆ ಮಂತ್ರಗಳೆರಡೂ ಕೂಡ ಮರ್ತೋಗ್ತದವರಿಗೆ. ಆಗ ಅದನ್ನು ನೀನು ಹೇಳು, ನೀನು ಹೇಳಿದಾಗ ಯಜ್ಞದಲ್ಲಿ
ಕೊನೆಯಲ್ಲಿ ಅಳೆದು ಉಳಿದು ಬಿದ್ದಂಥ ಪದಾರ್ಥಗಳಿರ್ತದಲ್ಲ, ಕೆಲವು ದಕ್ಷಿಣೆ ಗಿಕ್ಷಿಣೆ ಅಂತೇನೇನೋ ಇರ್ತದೆ, ಅದನ್ನೆಲ್ಲ ಉಳಿದು ಬಿಟ್ಟು ಹೋಗ್ತಾರೆ ಅವರು. ಅದು ನಿನಗೆ ಸೇರುತ್ತದೆ, ಅದೇ ನಿನ್ನ ಪಾಲಿಗೆ ಬಂದ ಆಸ್ತಿ, ನೀನು ಹೋಗು ಅಂತ ಹೇಳಿದ್ನಂತೆ. ಆಯಿತು ಅಂತ ಹೋದಾಗ ಅದೇ ರೀತಿಯಲ್ಲಿ ಆ ಮಂತ್ರಗಳನ್ನೆಲ್ಲ ಹೇಳಿದ. ಅವ್ರು ಮರೆತು ಹೋಗಿದ್ರು, ಇದನ್ನೆಲ್ಲ ಹೇಳಿದರು ಪಾಪ. ಹೇಳಿ ಆದ ನಂತರ ಅದು ಅವನಿಗೆ ಕೊನೆಗೆಲ್ಲ ಬಿಟ್ಟರು ಅವರು. ಒಂದಷ್ಟು ದಕ್ಷಿಣೆ ಅದು ಇದೆಲ್ಲ ಬಿಟ್ಟಿದ್ರು. ಅದನ್ನು ತಗೊಳ್ಬೇಕು ಅಂತ ಹೋದರೆ ಇದ್ದಕ್ಕಿದ್ದಾಗೆ ಏನಾಯ್ತಂತೆ, ಒಂದು ಕಪ್ಪಾಗಿ ಕಾಣುವಂಥ ಒಬ್ಬ ಪುರುಷ ಬಂದಂತೆ. ಆ ಪುರುಷ ಬಂದು ಹೇಳಿದ್ನಂತೆ, ಅವನು ಉತ್ತರ ಭಾಗದಿಂದಲೇ ಬಂದವನೇನು ಹೇಳಿದ್ನಂತೆ, ಈ ಯಜ್ಞಶಾಲೆಯಲ್ಲಿ ಏನೇನು ಉಳಿದಿರ್ತದೋ ಅದೆಲ್ಲ ನನಗೆ ಸೇರಿದ್ದು, ನೀನ್ಯಾಕೆ ತಗೊಳ್ತಾ ಇದ್ದಿ ಅಂತ ಅವನು ಕೇಳಿದ ಕೂಡ್ಲೇನೆ, ಏನು ಮಮೇದಂ ಋಷಿಭಿರ್ದತ್ತಂ ಇತಿ ತರ್ಹಿ ಸ್ಮ ಮಾನವ, ಇದು ನನಗೆ ಸೇರಿದ್ದು, ಇಲ್ಲ ನಮ್ಮಪ್ಪ ಹೇಳಿದ್ದಾರೆ ಇದು ನನಗೆ ಸೇರಿದ್ದು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಕಪ್ಪಾದ ವ್ಯಕ್ತಿ ಹೇಳಿದ್ರಂತೆ, ಇಲ್ಲ ನೀ ಬೇಕಾದ್ರೆ ಇನ್ನೊಂದು ಸರ್ತಿ ನಿಮ್ಮ ಅಪ್ಪನ ಕೇಳ್ಕೊಂಡು ಬಾ, ಅದು ನನಗೇ ಸೇರಿದ್ದು ನೋಡು ಅಂತ ಹೇಳಿದ್ರಂತೆ. ಆಗ ಆಯಿತು ಅಂತ. ಅದಕ್ಕೆ ಅವನಿಗೆ ನಾಭಾಗ ಅಂತ ಹೆಸರು. ಅಂದರೆ ಆಸ್ತಿಯಲ್ಲಿ ಭಾಗ ಸಿಕ್ಕಿರಲಿಲ್ಲ, ಆದ್ದರಿಂದ ನಾಭಾಗ ಅಂತ ಹೆಸರಂತ ಆಸ್ತಿ. ಆಮೇಲೆ ಏನಾಯಿತು, ಅವ್ರ ಅಪ್ಪನ ಹತ್ರ ಹೋದವನು ಪಾಪ. ಹೋಗಿ ಕೇಳಿದ್ನಂತೆ, ಅಪ್ಪ ನೀನೇನು ಹೇಳಿದ್ದಿ ಹೀಗೆ, ನಾನು ಅದನ್ನು ತಗೊಳ್ಬೇಕು ಅಂತ ಅಂದ್ಕೊಂಡೆ. ತಗೊಳ್ಬೇಕು ಅಂತ ಹೋದರೆ ಇನ್ಯಾರೋ ಕಪ್ಪಾದ ವ್ಯಕ್ತಿ ಬಂದು ಅದನ್ನು ನಂದು ಅಂತ ಹೇಳ್ತಾ ಇದ್ದಾನೆ, ನಾನು ಹ್ಯಾಕೆ ತಗೊಳ್ಳಿ ಅದನ್ನು ಅಂತ ಕೇಳಿದ ಕೂಡಲೇ ಆಗ ಅಪ್ಪ ಹೇಳಿದನಂತೆ, ಹೌದೌದು, ಅದು ಕಪ್ಪಾಗಿ ಬಂದ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಹರುದ್ರದೇವರು ಅಂದ್ರಂತೆ. ರುದ್ರದೇವರು ಯಜ್ಞ ಯಾಗಗಳಲ್ಲಿ ಏನಾದರೂ ಕೊನೆಗೆ ಉಳಿದಿರ್ತದಲ್ಲ, ಉಳಿದದ್ದೆಲ್ಲ ರುದ್ರದೇವರಿಗೆ ಸೇರಿದ ಭಾಗ, ಅದು ನಿನಗಲ್ಲ ಅಂತಂದರು. ಹೌದಾ, ಹಾಗಾದ್ರೆ ನಾನು ತಪ್ಪು ಮಾಡಿದೆ, ನಂದು ಅಂತ ಹೇಳಿಬಿಟ್ಟಿದ್ದೆ, ಹೋಗಿ ಅವ್ರಿಗೆ ಹೇಳಿ ಬರ್ತೀನಿ ಅಂತ ವಾಪಸ್ ಹೋದನಂತ. ನಾಭಾಗ ವಾಪಸ್ಸು ಹೋದಾಗ ಅಲ್ಲಿ ಏನಾಯ್ತು, ಅವನಿಗೆ ಹೋಗಿ ರುದ್ರದೇವರಿಗೆ, ಸ್ವಾಮಿ ಇದು ನಂದಲ್ಲ ಅಂತೆ. ಅವ್ರು ಹೇಳಿದಂತೆ ನಮ್ಮಪ್ಪನೇ ಹೇಳಿದರು, ನಿಮಗೇ ಸೇರಿದ್ದಿದ್ದು, ಆದ್ದರಿಂದ ನೀವೇ ಸ್ವೀಕಾರ ಮಾಡಿರಿ ಅಂತ ನಮಸ್ಕಾರ ಮಾಡಿದ್ದ. ಇಷ್ಟು ನಮಸ್ಕಾರವನ್ನು ಮಾಡಿ ಎಲ್ಲ ಮುಗೀತು ಅಂತ ಅಂದ್ಕೊಂಡು ವಾಪಸ್ ಬರಬೇಕಾದ್ರೆ ಆ ರುದ್ರದೇವರು ಹೇಳಿದರು, ಕರೆದ್ರಂತೆ ಅವನಿಗೆ, ನಿನ್ನ ಸತ್ಯನಿಷ್ಠೆ, ನಿಮ್ಮಪ್ಪನ ಸತ್ಯನಿಷ್ಠೆ ಇದನ್ನೆಲ್ಲ ನೋಡಿ ಮೆಚ್ಚಿದ್ದೇನೆ ನಾನು. ಆದ್ದರಿಂದ ಇಲ್ಲಿ ಏನೇನು ಉಳಿದಿದೆಯೋ ಅದೆಲ್ಲ ನಿನಗೆ ಕೊಡ್ತೀನಿ, ತಗೊಂಡು ಹೋಗಿ ನೀನು ಅಂತ ರುದ್ರದೇವರು ಅವನಿಗೆ ಆಸ್ತಿಯನ್ನು, ಅಪ್ಪನಿಂದ ಆಸ್ತಿ ಬರಲಿಲ್ಲ ಅವನಿಗೆ, ರುದ್ರದೇವರಿಂದ ಆಸ್ತಿ ಬಂತಂತೆ. ಹೀಗೆ ರುದ್ರದೇವರಿಂದಲೇ ಆಸ್ತಿ ಪಡೆದಂಥ ಮಹಾ ವ್ಯಕ್ತಿ ಈ ನಾಭಾಗ ಅನ್ನುವಂಥ ವ್ಯಕ್ತಿ ಅಂತ ಹೇಳ್ತಾರೆ. ಇಂತಹ ನಾಭಾಗ, ಅವನಿಗೆ ಅವನ ಮಗನಾಗಿ ಹುಟ್ಟಿದವನು ಯಾರು ಅಂತಂದರೆ, ನಾಭಾಗನ ಮಗನೇ ಯಾರು, ಅಂಬರೀಷ ಮಹಾರಾಜ. ಅಂಬರೀಷ ಚಕ್ರವರ್ತಿ ಅಂತ ಏಕಾದಶಿ ವ್ರತವನ್ನು ಪಾಲನೆ ಮಾಡಿದವನು ಅಂತ ಕಥೆ ಕೇಳ್ತೀವಲ್ವ. ಆ ಅಂಬರೀಷ ಮಹಾರಾಜ ಏನಿದ್ದಾನೆ ಅವನೇ ಅವನ ಮಗ ಅಂತೆ, ನಾಭಾಗನ ಮಗನಂತೆ. ಹೀಗೆ ನಾಭಾಗನ ಮಗನಾಗಿ ನಾಭಾಗಾದಂಬರೀಷೋ ಭೂನ್ ಮಹಾಭಾಗವತ ಕೃತಿ ನಾಸ್ಪೃಶದ್ ಬ್ರಹ್ಮಶಾಪೋಪಿ ಚಕ್ರ ಪ್ರತಿಹತ ಕ್ವಚಿತ್. ಅವನು ಎಂಥ ವ್ಯಕ್ತಿ ಅಂದರೆ, ಬ್ರಾಹ್ಮಣರು ಶಾಪ ಕೊಟ್ಟರೂ ಕೂಡ ವಿಷ್ಣುವಿನ ಚಕ್ರ ಪ್ರಭಾವಕ್ಕೆ ಮಣಿದು ಆ ಶಾಪವು ಕೂಡ ಹಿಂತಿರುಗಿ ಹೋಗಿಬಿಡುತ್ತಂತೆ, ಏನು ಮಾಡಲಿಕ್ಕಾಗಲ್ಲ. ನಿಜವಾಗಲೂ ಬ್ರಾಹ್ಮಣರು ಶಾಪ ಕೊಟ್ಟರು ಅಂದರೆ ಅಷ್ಟು ಸುಲಭ ಅಲ್ಲ ಅದರಿಂದ ತಪ್ಪಿಸಿಕೊಳ್ಳೋದು. ಆದರೆ ಇವನಿಗೆ ಮಾತ್ರ ಆ ಶಾಪ ಬ್ರಾಹ್ಮಣರು, ದುರ್ವಾಸ ಮುನಿಗಳು ಕೊಡ್ತಾರೆ, ಕೊಟ್ಟರೂ ಕೂಡ ಇವನಿಗೇನಾಗಲಿಲ್ಲ, ಇವನು ಮಾತ್ರ ಹಾಗೆ ಇದ್ದಂತೆ. ಯಾಕೆ ಅಂದರೆ ಏಕಾದಶಿ ಅನ್ನುವಂಥ ಒಂದು ವ್ರತವನ್ನು ಮಾಡಿದಂಥ ಮಹಾತ್ಮ ಇವನು ಅಂತ. ಆದ್ದರಿಂದ ಆ ಏಕಾದಶಿ ಮಹಿಮೆಯನ್ನು ಏಕಾದಶಿ ದಿವಸವೇ ಕೇಳೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಪ್ರಶ್ನಾರ್ಪಣೆ.